ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವಿರುದ್ಧ ನೇರ ಫೋನ್ ಇನ್ ಕಾರ್ಯಕ್ರಮದ 72ನೇ ಕಂತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಉಚಿತವಾದ ನೇರ ಫೋನ್ ಇನ್ ಕಾರ್ಯಕ್ರಮವು ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರು ಹಾಗೂ ಸಮಾಲೋಚಕರ ತಂಡ ಸಹ ನಿಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲಭ್ಯವಿರ್ತಾರೆ. ನೀವು ಮುಕ್ತ ಸಂವಾದದ ಸಮಯದಲ್ಲಿ ಇವರಿಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಬಹುದು. ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಾನು ವಿವರಿಸ್ತೇನೆ. ಸ್ನೇಹಿತರೆ, ಇದಕ್ಕೆ ಕೇವಲ ಮಧ್ಯವರ್ತಿಗಳು ಮಾತ್ರ ಅಲ್ಲ, ಇದಕ್ಕೆ ಬೇರೆ ಬೇರೆ ಆಸ್ಪತ್ರೆಗಳಿಂದ, ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅನೇಕರು ಬಂದು ಸೇರ್ಕೊಂಡಿದ್ದಾರೆ. ನಮಗೆ ಉಡುಪಿಯ ಸುತ್ತಮುತ್ತಲಿನ ಹೆಚ್ಚಿನ ಭಾಗದ ಹೆಚ್ಚಿನ ಜನರು ಅಲ್ಲದೆ ನಮಗೆ ಶಿವಮೊಗ್ಗ, ತುಮಕೂರು, ಕುಂದಾಪುರ, ಬೆಂಗಳೂರು ಹೀಗೆ ಕರ್ನಾಟಕದಾದ್ಯಂತ ಅನೇಕ ಭಾಗಗಳಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಹಾಗಂತ ಇದೊಂದು ಕೇವಲ ಮಧ್ಯವರ್ತಿಗಳಿಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ಒಂದು ಜಾಗೃತಿ ಕಾರ್ಯಕ್ರಮ. ಡಾಕ್ಟರ್ ಎ ಬಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸದುದ್ದೇಶಪೂರಿತ ಜಾಗೃತಿ ಕಾರ್ಯಕ್ರಮ. ಹಾಗಾದ್ರೆ ಈ ಕಾರ್ಯಕ್ರಮ ಯಾರಿಗೆ ಅಂತ ನೀವು ಕೇಳ್ಬೋದು. ಇದೊಂದು ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಇದರಲ್ಲಿ ಅನೇಕರು ಪಾಲ್ಗೊಳ್ತಾರೆ. ಮನೋವೈದ್ಯರು, ಮನಃಶಾಸ್ತ್ರಜ್ಞರು, ವೈದ್ಯಾಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಹೀಗೆ ಅನೇಕರು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತೆ ಬೇರೆ ಬೇರೆ ಆಸ್ಪತ್ರೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಇರ್ತಕ್ಕಂಥವ್ರು, ಬೇರೆ ಬೇರೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, ಹೀಗೆ ಅನೇಕರು ಎಲ್ಲರೂ ಈ ಒಂದು ಪ್ರತಿ ವಾರವೂ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟಾಗ್ತೇವೆ. ಒಂದು ವಾರದಲ್ಲಿ ಒಮ್ಮೆ ಪ್ರತಿ ಗುರುವಾರ ಸಂಜೆ 7 ಗಂಟೆಯಿಂದ 8 ಗಂಟೆ ಸೇರ್ಕೊಂಡು ನಾವು ಯಾವ್ದಾದ್ರು ಒಂದು ವಿಚಾರದ ತೆಗೆದುಕೊಂಡು ನಾವು ಅದ್ರ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊತೇವೆ. ನಂತರದಲ್ಲಿ ನಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಅವರಿಂದ ಪ್ರಶ್ನೆಗಳನ್ನ ಕೇಳಬಹುದು. ಇದು ನಮ್ಮ ಕಾರ್ಯಕ್ರಮದ ರೂಪುರೇಷೆ. 1 ಗಂಟೆಗಳ ಕಾಲ ನಾವು ಈ ಒಂದು ಜಾಗೃತಿ ಕಾರ್ಯಕ್ರಮ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಗಂಟೆ ಸಮಯವನ್ನು ನಾವು ಪ್ರತಿ ವಾರ ಈ ಕಾರ್ಯಕ್ರಮಕ್ಕಾಗಿ ಮೀಸಲು ನೀಡ್ತಾ ಇದ್ದೇವೆ. ಇದು ಯಾವುದೇ ರೀತಿಯ ಹಣ ಕೊಟ್ಟು ಸೇರ್ಬೇಕಾದಂತ ಒಂದು ಕಾರ್ಯಕ್ರಮ ಅಲ್ಲ. ಇದೊಂದು ಉಚಿತವಾದ ನೇರ ಫೋನ್ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಚಾರ್ಜಸ್ ಆಗೋದಿಲ್ಲ, ಅಥವಾ ಸ್ಮಾರ್ಟ್ ಫೋನ್ ಬೇಕು ಆ ಥರದ ಯಾವುದೇ ನಿಯಮಗಳಿಲ್ಲ. ಒಂದು ಬೇಸಿಕ್ ಆದ ಕೀಪ್ಯಾಡ್ ಫೋನ್ ಇಂದ ಸಹ ನೀವು ನಮ್ಮ ನಂಬರ್ ಅನ್ನು ಹಾಗೂ ಫೋನ್ ಮಾಡೋದ್ರಲ್ಲಿ ಸೇರ್ಕೊಳ್ಬಹುದು. ಹಾಗೂ ಇದರಲ್ಲಿ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ಹೀಗಾಗಿ ನಮ್ಮ ಅನೇಕ ಸ್ನೇಹಿತರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಇನ್ನು ನಮ್ಮ ಸಂಪೂರ್ಣ ಕಾರ್ಯಕ್ರಮವನ್ನ ಶುರು ಮಾಡ್ಬೋದು ಅನ್ಕೋತೀನಿ. ಆದ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಲ್ಲಿ ಕೆಲವು ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ಮುಕ್ತ ಸಂವಾದ ಬರುವ ತನಕ ಎಲ್ಲರೂ ದಯವಿಟ್ಟು ಶಾಂತಿಯುತರಾಗಿ ಆಲಿಸಬೇಕು. ನಂತರದಲ್ಲಿ ಮುಕ್ತ ಮಾಡುವ ಸಮಯ, ಆ ಸಮಯದಲ್ಲಿ ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ದಯವಿಟ್ಟು ನೀವು ಪ್ರಶಾಂತ ಪರಿಸರದಲ್ಲಿ ಕೂತು ಕರೆಯನ್ನು ಸ್ವೀಕರಿಸುವುದರ ಮೂಲಕ ಗದ್ದಲಕ್ಕೆ ಆಸ್ಪದವಾಗದಂತೆ ನೋಡ್ಕೊಳ್ಬೇಕು ಅಂತ ಕೇಳ್ತೀನಿ. ಹಾಗೆ ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನೀವು ನನ್ನ ಹೆಸರು ಹೇಳ್ಕೊಳ್ಳೋಕೆ ಮುಜುಗರ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ನೀವು ನಿಮ್ಮ ಹೆಸರನ್ನು ಹೇಳದೆ ನೇರವಾಗಿ ಈ ಪ್ರಶ್ನೆಯನ್ನ ಕೇಳಬಹುದು. ನಾವು ಸಹ ನಿಮ್ಗೆ ನಿಮ್ಮ ವಿವರಗಳನ್ನ ಸಂಗ್ರಹಿಸೋದಿಲ್ಲ, ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೇವೆ ಅಂತ ಅದ್ರ ಮೂಲಕ ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ. ಈಗ ಕಾರ್ಯಕ್ರಮವನ್ನ ಶುರು ಮಾಡ್ತಕ್ಕಂಥ ಸಮಯ. ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರ್ತಕ್ಕಂಥವ್ರು ಶ್ರೀ ನಾಗರಾಜ್ ಟಿಪಿ, ಪ್ರಬಂಧಕರು ಮತ್ತು ಆಪ್ತ ಸಮಾಲೋಚಕರು, ಅಭಯ ಪುನರ್ವಸತಿ ಕೇಂದ್ರ, ಡಾಕ್ಟರ್ ಎ ಬಿ ಬಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ. ಇವರು ನಮ್ಮನ್ನೆಲ್ಲ ಕುರಿತು ಇವತ್ತು ಮದ್ಯ ವ್ಯಸನದ ಬಗ್ಗೆ ಇರುವ ಅಪನಂಬಿಕೆಗಳು ಮತ್ತು ನಿಜಾಂಶಗಳು ಅನ್ನೋ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ. ಇವರನ್ನ ನಾನು ತಮ್ಮೆಲ್ಲರ ಪರವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ನಾಗರಾಜ್ ಟಿಪಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಸ್ಟಾರ್ 6. ಥ್ಯಾಂಕ್ ಯು ಸಚಿನ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಟು ದ ಪ್ರೋಗ್ರಾಮ್. ಎಲ್ರಿಗೂ ಶುಭ ಸಂಜೆ. ಮದ್ಯ ಮತ್ತು ಮಾದಕ ವ್ಯಸನದ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮದ 72ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ನಾನಿವತ್ತು ನಿಮ್ಗೆ ಮದ್ಯ ವ್ಯಸನದ ಬಗ್ಗೆ ಇರುವಂತ ಅಪನಂಬಿಕೆಗಳು ಹಾಗೂ ನಿಜಾಂಶಗಳ ಕುರಿತು ಮಾತಾಡ್ತಾ ಇದ್ದೇನೆ. ನಾವು ಮೊದಲನೇದಾಗಿ ಈ ಆರೋಗ್ಯ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂತದ್ದು ಜಾಸ್ತಿ ನೆಗೆಟಿವ್ ಇದು ಬರುತ್ತೆ. ಅಂದ್ರೆ ಒಳ್ಳೇದನ್ನ ಬರಲ್ಲ. ಯಾವುದೇ ಮಾತ್ರೆ ವಿಷಯ ಇರ್ಬೋದು, ಯಾವುದೇ ಕಾಯಿಲೆ ವಿಷಯ ಇರ್ಬೋದು, ಇದು ಫಸ್ಟ್ ಅವ್ರ ತಲೆಗೆ ಹೋಗುವಂತದ್ದು ನೆಗೆಟಿವ್.
ಯಾವುದೋ ಒಂದು ಮಾತ್ರೆ ಕೊಟ್ಟ ತಕ್ಷಣ ಫಸ್ಟ್ ಗೂಗಲ್ ಮಾಡಿ ನೋಡೋದು, ಅದರಲ್ಲಿ ಎಷ್ಟು ನೆಗೆಟಿವ್ ಇದೆ, ಅದರಲ್ಲಿ ಏನಾಗತ್ತೆ, ಫಸ್ಟ್ ಅದು ಒಳ್ಳೇದನ್ನ ಯಾರು ಕೂಡ ತಲೆಗೆ ಹಾಕೊಳ್ಳೋದಿಲ್ಲ. ಸೊ ಈ ಆಲ್ಕೋಹಾಲ್ ಅಥವಾ ಮದ್ಯಪಾನ ಅಂದ ತಕ್ಷಣ ಇದು ಯಾರಿಗೆ ಬೇಕಾದ್ರೂ ಬರ್ಬೋದು. ಅವ್ರ ಹತ್ರ ಹಣ ಇದೆ, ಅವರಿಗೆ ಈ ಮದ್ಯ ವ್ಯಸನ ಇದು ಸಮಸ್ಯೆ ಬರೋದಿಲ್ಲ. ಇವರು ಬಡವರು, ಇವ್ರಿಗೆ ಮಾತ್ರ ಬರುತ್ತೆ, ಹಾಗೆ ಏನೂ ಇಲ್ಲ. ಯಾವುದೇ ಜಾತಿ ಇರ್ಬೋದು, ಯಾವುದೇ ಗಂಡು ಹೆಣ್ಣು ಇರ್ಬೋದು, ಯಾರಿಗೆ ಬೇಕಾದ್ರೂ ಈ ಒಂದು ಮದ್ಯ ವ್ಯಸನ ಸಮಸ್ಯೆಗಳು ಬರುತ್ತೆ. ಇದು ಅಂಥವ್ರಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಒಂದು ತಪ್ಪು ಕಲ್ಪನೆಗಳು ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಬೇರೆ ಯಾರ ಅವ್ರ ಪಕ್ಕದ ಮನೆಯವ್ರು ಇರ್ಬೋದು ಅಥವಾ ಬೇರೆ ಯಾರೋ ಫ್ರೆಂಡ್ಸ್ ಇರ್ಬೋದು, ಅದನ್ನ ಅವ್ರು ಸತ್ಯ ಅಂತ ಅಂದ್ಕೊಳ್ತಾರೆ, ಅದನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಸರಿಯಾದಂತ ಮಾಹಿತಿಗಳು ಸಿಗೋದಿಲ್ಲ, ಸರಿಯಾದಂತ ವಿಚಾರಗಳು ಅವ್ರಿಗೆ ಗೊತ್ತಿರೋದಿಲ್ಲ. ಅದರಿಂದ ಅದೇ ಸರಿ, ನಾನ್ ಮಾಡಿದ ಸರಿ ಅಂತ ಅವರು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಅವ್ರಿಗೆ ಏನ್ ಸರಿ ಅದನ್ನ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ನಾವು ಈ ಮದ್ಯ ಮಾದಕ ವ್ಯಸನ ಅಂದ ತಕ್ಷಣ ತುಂಬಾ ವಿಧ ಇದೆ ಅಂತ ಹೇಳಿದ್ರೆ, ಒಂದು ಕೊಕೇನ್ ಇದೆ ಅಥವಾ ಪೆಟ್ರೋಲ್ ಇದೆ. ಇದೆಲ್ಲ ಕೂಡ ಈ ಒಂದು ಮಾದಕ ಇದಕ್ಕೆ ಸಂಬಂಧಪಟ್ಟದ್ದು. ತಂಬಾಕು ಇರ್ಬೋದು, ಗಾಂಜಾ ಇರ್ಬೋದು. ಇನ್ನು ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂತದ್ದು ಕೆಲವು ವಿಚಾರ ಇದೆ, ಏನು ಇನ್ಹಲೆಂಟ್ ಅಂತ ಕರೀತಾರೆ. ಇನ್ಹಲೆಂಟ್ ಅಂತ ಹೇಳಿದ್ರೆ ಇದು ಮೂಗಿಂದ ಎಳ್ಕೊಳ್ಳುವಂಥದ್ದು. ಈಗ ಪೆಟ್ರೋಲ್ ಇರ್ಬೋದು, ಕೆಲವರು ನಾವು ನೋಡ್ತೀವಿ ಈ ಪೆಟ್ರೋಲಿನ ಇದು ಬೈಕ್ ಇದೆಲ್ಲ, ಬೈಕಿನ ಪೆಟ್ರೋಲ್ನ ಪೈಪನ್ನ ತೆಗೆದುಕೊಂಡು ಅಲ್ಲಿ ಹತ್ರ ಕೂತ್ಕೊಳ್ಳೋದು, ಅದನ್ನ ಎಳ್ಕೊಳ್ತಾ ಇರೋದು. ಇದು ಏನು ಅವರಿಗೆ ಈ ಆಲ್ಕೋಹಾಲ್ ತರನೇ ಇದು ಅವರಿಗೆ ಒಂಥರ ಕಿಕ್ ಕೊಡುತ್ತೆ. ಇದು ಎಷ್ಟೋ ಸರ್ತಿ ಹೇಳ್ತಾರ, ನನ್ಗೆ ಈ ತರ ಮಾಡಿದಾಗ ನನಗೆ ಖುಷಿ ಆಗತ್ತೆ, ನನ್ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇವೆಲ್ಲ ಕೂಡ ಒಂದು ಮಾದಕ ವ್ಯಸನ ಅಂತ ನಾನು ಹೇಳ್ಬೋದು. ಆದ್ರೆ ಇದ್ರ ಬಗ್ಗೆ ಇರುವಂತ ಯಾವ ರೀತಿಯ ತಪ್ಪು ಕಲ್ಪನೆ ಇದೆ, ನಾನು ಒಂದೊಂದೇ ನಿಮ್ಗೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾವು ಮೊದಲನೇದಾಗಿ ಹೇಳ್ಬೇಕಾಗಿದ್ದು ಏನಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ನೋಡಿ, ನಾನು ಪ್ರತಿದಿನ ಮದ್ಯ ಸೇವನೆ ಮಾಡೋದಿಲ್ಲ, ಮದ್ಯಪಾನಕ್ಕೆ ನಾನು ಅವಲಂಬಿತನಾಗಿರುವುದೇ ಇಲ್ಲ. ಖಂಡಿತವಾಗ್ಲೂ ಇದು ಏನಂತ ಹೇಳಿದ್ರೆ, ಮದ್ಯ ವ್ಯಸನ ಅಂತ ಹೇಳುವಂತದ್ದು ಅದು ಒಂದು ಕಾಯಿಲೆ. ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಮದ್ಯ ವ್ಯಸನ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ನಾನೊಂದು ಮದ್ಯ ವ್ಯಸನಿ, ನನ್ಗೆ ಯಾವಾಗ ಬೇಕು ನಾನು ಆವಾಗ ನಿಲ್ಲಿಸ್ತೀನಿ, ನಾನು ಯಾವಾಗ ಬೇಕು ಆವಾಗ ಮಾಡ್ತೀನಿ. ಖಂಡಿತವಾಗ್ಲೂ ಸುಳ್ಳು. ಇದನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ನಾನು ಕೆಲವೊಂದು ಇದರ ಟೈಪ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ, ಯಾವ ರೀತಿಯ ಆಲ್ಕೋಹಾಲಿಕ್ಸ್ ಇರ್ತಾರೆ, ಯಾವ ರೀತಿಯ ಮದ್ಯಪಾನಿಗಳು ಇರ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಒಂದು ಮೊದಲನೇದಾಗಿ ನೋಡುವಂತ ಸೋಷಿಯಲ್ ಡ್ರಿಂಕರ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಾಮಾಜಿಕ ಮದ್ಯಪಾನಿಗಳಂತ ಕರೀತಾರೆ. ಈ ಸಾಮಾಜಿಕ ಮದ್ಯಪಾನಿಗಳಂತ ಹೇಳಿದ್ರೆ ಇವರು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು, 30-60 ತಗೊಳ್ತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ, ಬೇರೆಯವರಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ಒಂದು 30-60 ತಗೊಳ್ತಾರೆ. ಯಾರಾದ್ರೂ ಫೋರ್ಸ್ ಮಾಡಿದ್ರು, ತಕೋ ಮಾರೆಯ ಸ್ವಲ್ಪ ಕುಡಿ ಮಾರೆ ಅಂತ ಹೇಳಿದ್ರು ಕೂಡ ಇವರು ಮದ್ಯಪಾನವನ್ನ ತಕೊಳ್ಳುದಿಲ್ಲ. ನಾನ್ ಕುಡಿಯೋದು ಇಷ್ಟೇ ಅಂತ ಹೇಳಿ ಅವ್ರು ಆರಾಮಾಗಿ ಮನೆಗೆ ಬರ್ತಾರೆ. ಮತ್ತೆ ಅಲ್ಲಿ ಇರುವವರಿಗೆ ಯಾರಿಗೂ ಕೂಡ ತೊಂದರೆ ಮಾಡೋದಾಗ್ಲಿ ಅಥವಾ ಬೈಯುವುದಾಗ್ಲಿ ಅಥವಾ ಜಗಳ ಮಾಡೋದಾಗ್ಲಿ ಇಂಥ ಕೆಟಗರಿಗೆ ಇವರು ಸೇರಿರುವುದಿಲ್ಲ. ಇದನ್ನ ನಾವು ಸೋಷಿಯಲ್ ಡ್ರಿಂಕರ್ ಅಂತ ಕರೀತಾರೆ. ಇನ್ನೊಂದು ನಾವು ನೆಕ್ಸ್ಟ್ ನೋಡುವಂಥದ್ದು ಒಕೇಶನಲ್ ಡ್ರಿಂಕರ್ ಅಂತ ಹೇಳಿದ್ರೆ, ಇದು ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಬಿಟ್ಟಿ ಸಿಕ್ಕಿದಾಗ ಕುಡಿಯುವಂತ ಜನರು. ಏನಂತ ಹೇಳಿದ್ರೆ, ಯಾರೋ ನಂಟರು ಒಂದು ಬಾಟ್ಲಿಯನ್ನ ಇಟ್ಕೊಂಡು ಬಂದ್ರು, ಅದನ್ನ ಕುಡಿತಾರೆ. ಇಲ್ಲ ಏನೋ ಮನೆ ಹತ್ರ ಏನೋ ಒಂದು ಫಂಕ್ಷನ್ ಆಯ್ತು, ಅಲ್ಲಿ ಒಂದು ಸಾವಾಯ್ತು, ಆ ಟೈಮ್ ಇವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಕೆಲಸ ಮಾಡಿದ ನಂತರ ಅವರು ಆಲ್ಕೋಹಾಲ್ ಕೊಡ್ತಾರೆ, ಆ ಟೈಮಲ್ಲಿ ಕುಡಿತಾರೆ, ಕುಡಿದು ಮನೆಗೆ ಬರ್ತಾರೆ. ತನ್ನ ಸ್ವಂತ ಹಣವನ್ನ ಖರ್ಚು ಮಾಡಿ ಇವರು ಆಲ್ಕೋಹಾಲ್ ಅನ್ನ ಮಾಡೋದಿಲ್ಲ. ಇದನ್ನ ನಾವು ಒಕೇಶನಲ್ ಡ್ರಿಂಕ್ಸ್ ಅಂತ ಕರೀತಾರೆ, ಇಲ್ಲ ಅಥವಾ ಅಪರೂಪಕ್ಕೆ ಕುಡಿಯೋರು ಅಂತ ಹೇಳ್ತೀವಿ. ಇನ್ನೊಂದು ನಾವು ನೋಡುವಂಥದ್ದು ಬಿಂಜ್ ಪ್ಯಾಟರ್ನ್ ಆಫ್ ಆಲ್ಕೋಹಾಲ್. ಈ ಬಿಂಜ್ ಪ್ಯಾಟರ್ನ್ ಆಫ್ ಆಲ್ಕೋಹಾಲ್ ಅಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ, ಇವರು ಕುಡಿಯುವಂತ ಪ್ಯಾಟರ್ನ್ಗಳು ಹಾಗೆ ಆಗಿರ್ತದೆ. ಕೆಲವರು ಹೇಳ್ತಾರೆ, ಸರ್ ಇವರು ಕುಡಿದ್ರೆ ಖಂಡಿತ 1 ವಾರ ಕುಡಿತಾರೆ, ಹೇಳೋದಿಲ್ಲ, ಬೆಳಗಿಂದ ಸಂಜೆ ತನಕ ಕುಡಿತಾರೆ, ಮತ್ತೆ ಬಿಟ್ಟೆ 3 ತಿಂಗಳು 6 ತಿಂಗಳು ಇವ್ರು ಕುಡಿಯೋದೇ ಇಲ್ಲ, ಇವ್ರು ಆರಾಮಾಗಿ ಇರ್ತಾರೆ ಅಂತ. ಇದನ್ನ ನಾವು ಬಿಂಜ್ ಪ್ಯಾಟರ್ನ್ ಆಫ್ ಆಲ್ಕೋಹಾಲ್ ಅಂತ ಕರೀತಾರೆ. ಇದು ಪ್ಯಾಟರ್ನ್ ಆಫ್ ಡ್ರಿಂಕಿಂಗ್. 1 ವಾರ ಕುಡಿಯೋದು, 3 ತಿಂಗಳು ಬಿಡೋದು, ಮತ್ತೆ 1 ವಾರ ಕುಡಿಯೋದು, ಮತ್ತೆ 3 ತಿಂಗಳು ಬಿಡೋದು, ಈ ರೀತಿಯ ಪ್ಯಾಟರ್ನ್ ಆಗಿರುತ್ತೆ. ಇದನ್ನ ಬಿಂಜ್ ಪ್ಯಾಟರ್ನ್ ಅಂತ ಕರೀತಾರೆ. ನಾವು ಈ ಬಿಂಜ್ ಪ್ಯಾಟರ್ನ್ ಅಲ್ಲಿ ಮೇನ್ ಆಗಿ ನೋಡುದು, ಈ ಆಲ್ಕೋಹಾಲ್ ಕುಡಿಯೋರಲ್ಲಿ ಖಿನ್ನತೆ ಅಥವಾ ಈಗ ಬೇಜಾರಿಗೆ ಸಂಬಂಧಪಟ್ಟ ಕಾಯಿಲೆಗಳು ಇರ್ತದೆ. ಅದ್ರ ಜೊತೆಗೆ ಭಯದ ಸಮಸ್ಯೆಗಳು ಕೂಡ ಜಾಸ್ತಿಯಾಗಿ ನಾವು ನೋಡುವಂಥದ್ದು ಈ ಬಿಂಜ್ ಪ್ಯಾಟರ್ನ್ ಆಫ್ ಆಲ್ಕೋಹಾಲ್. ಕೊನೆಯದಾಗಿ ನಾವು ಇಂಪಾರ್ಟೆಂಟ್ ಟೈಪ್ಸ್ ಯಾವ್ದಂತ ಹೇಳಿದ್ರೆ ಆಲ್ಕೋಹಾಲಿಕ್ ಡಿಪೆಂಡೆನ್ಸ್ ಅಂತ ಕರೀತಾರೆ. ಇದು ಏನಂತ ಹೇಳಿದ್ರೆ ಆಲ್ಕೋಹಾಲ್ ಅವಲಂಬಿತರು ಅಂತ ಕರಿತೀವಿ. ಸೊ ಇದರಲ್ಲಿ ಹೇಗೆ ಆಲ್ಕೋಹಾಲ್ ಅನ್ನ ಮಾಡ್ತಾರೆ, ಯಾವ ರೀತಿ ಅವಲಂಬಿತರಾಗ್ತಾರೆ ಅಂತ ನಾನು ಹೇಳ್ತೀನಿ. ಸೊ
ಸೊ ಇವರು ಒಂದನೇದಾಗಿ ಆಸೆಗಳು ಜಾಸ್ತಿ ಇರುತ್ತೆ, ಯಾವಾಗ ನೋಡಿದ್ರು ನನಗೆ ಕುಡಿಬೇಕು ಕುಡಿಬೇಕು ಅನ್ನುವಂತ ತವಕೆ ಇರ್ತದೆ. ಮತ್ತೆ ನೋಡಿ ಇವರು ಯಾವುದೇ ರೀತಿಯ ಇಂಪಾರ್ಟೆಂಟ್ ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ಇವರ ತಲೆಯಲ್ಲಿ ಇರ್ತದೆ ಗೊತ್ತಾ, ನಾನು ಯಾವ ಬಾರಿಗೆ ಹೋಗುದು, ನಾನು ಎಲ್ಲಿ ಯಾವ ಬ್ರ್ಯಾಂಡ್ ಅನ್ನ ತಕೊಳ್ಳೋದು, ನಾನು ಇವತ್ತು ಮಟನ್ ತಿನ್ನೋದಾ, ನಾನು ಇವತ್ತು ಚಿಕನ್ ತಿನ್ನೋದಾ, ಈ ರೀತಿ ಯೋಚನೆಗಳು ಅವರಲ್ಲಿ ಇರ್ತದೆ. ಅವರು ಅದೇ ಗುಂಗಲ್ಲಿ ಇರ್ತಾರೆ. ಮನೆಯಲ್ಲಿ ಏನೋ ಪೂಜೆ ಆಗ್ತಿರ್ಬೋದು ಅಥವಾ ಮದ್ವೆ ಇರ್ಬೋದು, ಏನೇ ಒಂದು ಸಮಾರಂಭ ಇದ್ರು ಕೂಡ ಅದ್ ಯಾವ್ದು ಕೂಡ ಅವ್ರಿಗೆ ತಲೆಗೆ ಹೋಗುದಿಲ್ಲ. ಅವ್ರಿಗೆ ತಲೆಗೆ ಹೋಗುವಂತ ನಾನು ಯಾವಾಗ ಕುಡಿಯೋದು, ನಾನು ಯಾವಾಗ ಆಲ್ಕೋಹಾಲ್ ಮಾಡೋದು. ಇನ್ನೊಂದು ನಾವು ಅದರಲ್ಲಿ ಸಿಂಟಮ್ಸ್ ನಾವು ನೋಡುವಂತದ್ದು ಬಿಂಜ್ ಪ್ಯಾಟರ್ನ್ ಆಫ್ ಆಲ್ಕೋಹಾಲ್. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಐ ಓಪನಿಂಗ್ ಪ್ಯಾಟರ್ನ್ ಅಂತ ಕರೀತಾರೆ. ಐ ಓಪನಿಂಗ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವಂಥದ್ದು. ಉದಾಹರಣೆಗೆ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಅವರು ಹಲ್ಲುಜ್ಜೋದಿಲ್ಲ, ಹಲ್ಲುಜ್ಜೋದಕ್ಕಿಂತ ಫಸ್ಟ್ ಎಲ್ಲಿ ಬಾಟ್ಲನ್ನ ಇಟ್ಟಿದೆ ನೋಡಿ ಅಲ್ಲಿ ಕುಡಿಲಿಕ್ಕೆ ಶುರು ಮಾಡ್ತಾರೆ, ಬೆಳಿಗ್ಗಿಂದ ಕುಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ಐ ಓಪನಿಂಗ್ ಡ್ರಿಂಕಿಂಗ್ ಅಂತ ಕರಿತೀವಿ. ಹಾಗೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತಾ ಇದೆಲ್ಲ ಜಾಸ್ತಿ ಆಗ್ತಾ ಇದ್ದಾಗ್ಲೇ ಅವರಿಗೆ ವಿಡ್ರಾಲ್ ಸಿಂಟಮ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ವಿಡ್ರಾಲ್ ಸಿಂಟಮ್ಸ್ ಅಂತ ಹೇಳಿದ್ರೆ ಹಿಂತಿಳಿದ ಚಿಹ್ನೆಗಳು. ಕುಡಿಯೋದು ಬಿಟ್ಟಾಗ ಕೈ ನಡುಗೋದು, ಕಿವಿಯಲ್ಲಿ ಯಾರೋ ಮಾತಾಡ್ದಾಗ ಆಗುವಂಥದ್ದು, ಹೆದರಿಕೆ ಆಗುದು, ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಅದು ಯಾವುದು ಕೂಡ ಅವ್ರಿಗೆ ಗೊತ್ತಾಗುದಿಲ್ಲ. ಇದನ್ನ ಕನ್ಫ್ಯೂಷನ್ ಸ್ಟೇಟ್ ಅಂತ ಕರೀತಾರೆ. ಹಾಗೆ ಕೆಲವರಿಗೆ ಫಿಟ್ಸ್ ಬರ್ಲಿಕ್ಕೆ ಶುರುವಾಗ್ತದೆ. ಕಂಟಿನ್ಯೂ ಆಗಿ ಆಲ್ಕೋಹಾಲ್ ಕುಡಿಯುವುದನ್ನ ಸ್ಟಾಪ್ ಮಾಡಿದಾಗ ಅವರಿಗೆ ಸೀಜರ್ ಬರ್ಲಿಕ್ಕೆ ಶುರುವಾಗುತ್ತದೆ. ಇದನ್ನ ರಮ್ ಫಿಟ್ಸ್ ಅಂತ ಕರೀತಾರೆ. ಆಲ್ಕೋಹಾಲ್ಗೆ ಸಂಬಂಧಪಟ್ಟ ಫಿಟ್ಸ್ ಅನ್ನು ನಾವು ರಮ್ ಫಿಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಇದರಲ್ಲಿ ನೋಡುವಂಥದ್ದು ಇದು ಸೋಷಿಯಲ್ ಒಕೇಶನಲ್ ಡಿಸ್ಫಂಕ್ಷನ್ ಅಂತ ಹೇಳಿದ್ರೆ, ಉದಾಹರಣೆ ನೋಡಿ ಇದೆಲ್ಲ ಸಮಸ್ಯೆ ಆಯ್ತು, ಅವನಿಗೆ ಕೈ ನಡುಗ್ತಾ ಇದೆ, ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಗಾರೆ ಕೆಲಸ ಮಾಡೋನಾಗಿರ್ಬೋದು, ಅವನು ಗಾರೆ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ಕೈ ನಡ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿಂದ ಅವನ ಕೆಲಸದಿಂದ ತೆಗ್ದಾಕ್ತಾರೆ. ಇಲ್ಲ ಆಫೀಸಲ್ಲಿ ಕೆಲಸ ಮಾಡುವ ಕೂಡ ಅವನಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿದ್ರೆ ಜಾಸ್ತಿ ಬರುತ್ತೆ, ಸಿಟ್ಟು ಜಾಸ್ತಿ ಬರುತ್ತೆ, ಏನಾದ್ರು ಹೇಳಿದ್ರು ಕೂಡ ಅವರಿಗೆ ಎದುರು ಮಾತಾಡುವಂಥದ್ದು, ಇಂಥ ಸಮಸ್ಯೆಗಳು ಅವರಲ್ಲಿ ಆಗತ್ತೆ. ಈ ಆಲ್ಕೋಹಾಲ್ ಡಿಪೆಂಡೆನ್ಸಿ ಅಂತ ಹೇಳಿದ್ರೆ ಇದು ಇಷ್ಟು ನಾನು ಹೇಳಿದ್ನಲ್ಲ, ಈ ಕ್ರೈಟೀರಿಯಾದಲ್ಲಿ ಒಂದು 3ಕ್ಕಿಂತ ಜಾಸ್ತಿ ಕ್ರೈಟೀರಿಯಾ, 1 ವರ್ಷಕ್ಕಿಂತ ಜಾಸ್ತಿ ಈ ತರ ಸಿಂಟಮ್ಸ್ ನಾವು ನೋಡಿದ್ರೆ ಇದನ್ನ ನಾವು ಆಲ್ಕೋಹಾಲ್ ಡಿಪೆಂಡೆನ್ಸಿ ಸಿಂಡ್ರೋಮ್ ಅಂತ ಕರೀತಾರೆ. ಇಂಥವರಿಗೆ ಟ್ರೀಟ್ಮೆಂಟಿನ ಅವಶ್ಯಕತೆ ಇರ್ತದೆ. ಅಂತ ಹೇಳಿದ್ರೆ ಈಗ ಅವನು ಅಪರೂಪಕ್ಕೆ ಕುಡಿಯೋನಾಗಿರ್ಬೋದು, ಅಥವಾ ಬೇರೆ ಗೊತ್ತಾಗಿ ಕುಡಿಯೋನಾಗಿರ್ಬೋದು, ಅಥವಾ ಯಾವಾಗ ಕುಡಿಯೋನಾಗಿರ್ಬೋದು, ಇದು ಯಾವುದು ಕೂಡ ಅವನು ಅದೇ ರೀತಿ ಇರ್ಬೇಕಂತ ಹೇಳಿಲ್ಲ. ಯಾವ ಸಂದರ್ಭದಲ್ಲಿ ಕೂಡ ಅವನು ಆಲ್ಕೋಹಾಲ್ ಡಿಪೆಂಡೆನ್ಸಿಗೆ ಹೋಗುವಂತ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾನು ಯಾವಾಗ ಬೇಕಾದ್ರೆ ಕುಡಿತೀನಿ, ನಾನು ಯಾವಾಗ ಬೇಕಾದ್ರೆ ನಿಲ್ಲಿಸ್ತೀನಿ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ತಪ್ಪು. ಎರಡನೇ ನಾನು ನಿಮ್ಗೆ ಹೇಳ್ಬೇಕಾಗಿದೆ ಏನಂತ ಹೇಳಿದ್ರೆ, ಮದ್ಯಪಾನದಿಂದ ಘನತೆ ಗೌರವ ಜಾಸ್ತಿ ಆಗುತ್ತೆ. ಎಷ್ಟೇ ಸರಿ ಹೇಳ್ತಾರೆ, ಇದು ನಾನು ಕುಡಿಯುವಂಥದ್ದು ಪ್ರೆಸ್ಟೀಜಿಗೋಸ್ಕರ ಕುಡಿಯುವುದು, ನನ್ಗೆ ಕುಡಿದ್ರೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ಅಂದ್ರೆ ಇದು ಯಾವನು ನೀನು ಗಾಂಧಿ ನೀನು ಗಾಂಧಿ ಅಂತ ಹೇಳ್ತಾರೆ ಅಂತ ನಾವು ಕಾಲೇಜ್ ಸ್ಟೂಡೆಂಟ್ಗಳು ಹೇಳುದನ್ನ ಕೇಳಿದ್ವಿ, ಕೆಲವು ಫಂಕ್ಷನ್ಗಳಲ್ಲಿ ಹೇಳುದನ್ನ ಕೇಳಿದ್ವಿ. ನೀನ್ ಕುಡಿದ್ರೆ ಮಾತ್ರ ನಮ್ಗೆ ಇವತ್ತು ಫಂಕ್ಷನ್ಗೆ ಬರ್ಬೇಕು, ಇಲ್ಲ ಅಂದ್ರೆ ನೀನು ಫಂಕ್ಷನ್ಗೆ ಬರ್ಲಿಕ್ಕಿಲ್ಲ. ಈ ತರ ಯೋಚನೆಗಳು ಕೆಲವರಲ್ಲಿ ಇರ್ತದೆ, ಕೆಲವು ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತದೆ, ಕೆಲವರಲ್ಲಿ ಇರೋದಿಲ್ಲ. ಹಾಗಾಗಿ ಇದು ನಾವು ಎಲ್ಲಿ ಗೌರವ ಸಿಗ್ತದೆ ಅದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಆಲ್ಕೋಹಾಲ್ ಅಂತ ಹೇಳುವಂತದ್ದು ಗೌರವ ಸಿಗೋದು ಆಲ್ಕೋಹಾಲ್ ಗುಂಪಿನಲ್ಲಿ ಮಾತ್ರ ಹೊರತು ನಿಮ್ಗೆ ಒಳ್ಳೆ ರೀತಿಯ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಯಾರು ಗುರುತಿಸೋದಿಲ್ಲ. ಉದಾಹರಣೆ ನೋಡಿ, ಏನೋ ಒಂದು ಅಲ್ಲಿ ಮದುವೆ ಆಗ್ತಾ ಇದೆ ಅಥವಾ ಏನೋ ಪೂಜೆ ಆಗ್ತಾ ಇದೆ, ನೀವು ಕುಡ್ಕೊಂಡು ಹೋದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ತೆಗೆದು ದೂಡಿ ಹಾಕ್ತಾರೆ. ನೀನು ಬರ್ಬೇಡ ಮಾರಯ್ಯ, ನಿನ್ನ ಬಾಯಿ ಸ್ಮೆಲ್ ಇದೆ, ನೀನ್ ಗಲೀಜ್ ಡ್ರೆಸ್ ಹಾಕಿದ್ಯಾ, ನೀನು ಬಂದ್ರೆ ಇಡೀ ನಮ್ಮ ಫಂಕ್ಷನ್ ಹಾಳಾಗತ್ತೆ ಅಂತ ಹೇಳುವಂತದ್ದು ಇದು ತಪ್ಪು. ಇದು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ಕೂಡ ಈ ಆಲ್ಕೋಹಾಲ್ ಕುಡಿಯೋದ್ರಿಂದ ನಿಮ್ಗೆ ಗೌರವ ಸಿಗೋದು ಓನ್ಲಿ ಆಲ್ಕೋಹಾಲ್ ಗುಂಪಿನಲ್ಲಿ ಮಾತ್ರ. ನೆಕ್ಸ್ಟ್ ನಾವು ಹೇಳುವಂತದ್ದು, ಈ ಮದ್ಯ ವ್ಯಸನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಲೈಂಗಿಕ ಆಸಕ್ತಿ ಜಾಸ್ತಿ ಆಗುತ್ತೆ. ಅಂದ್ರೆ ಸೆಕ್ಸುವಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು. ಸೆಕ್ಸುವಲ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ನನ್ಗೆ ಸೆಕ್ಸುವಲ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುತ್ತೆ. ಎಷ್ಟೋ ಸರಿ ಹೇಳ್ತಾರೆ, ಯಾಕೆ ಕುಡಿತಿದ್ಯಾ ಅಂತ ಹೇಳಿದ್ರೆ, ಇಲ್ಲ ಸರ್ ನನ್ಗೆ ತುಂಬಾ ಸೆಕ್ಸ್ ಇಂಟ್ರೆಸ್ಟ್ ಬರುತ್ತೆ ಸರ್, ನಂಗೆ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಬರುದಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಮಾಡುವಂಥದ್ದು, ಆಲ್ಕೋಹಾಲ್ ಅನ್ನ ಮಾಡುವಂಥದ್ದು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದು ಏನಾಗುತ್ತೆ ಗೊತ್ತಾ, ಶುರುವಿನಲ್ಲಿ ಲೈಂಗಿಕ ಆಸಕ್ತಿ ಜಾಸ್ತಿ ಆದಾಗ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಅಡ್ಡ ಪರಿಣಾಮ ಬೀಳ್ಲಿಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ಅವರ ಲಿಂಗ ಉದ್ರೇಕಗೊಳ್ಳುವುದಿಲ್ಲ, ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶೀಘ್ರ ಸ್ಖಲನ ಆಗುದು, ಅವರಿಗೆ ಸೆಕ್ಸುವಲ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಶಿಕ್ಷಣದ ಸ್ಪರ್ಶ ಜ್ಞಾನ ಆಗೋದಿಲ್ಲ, ಅದನ್ನ ಮುಟ್ಟಿದ್ರು ಕೂಡ ಒಂದು ಜ್ಞಾನ ಆಗೋದಿಲ್ಲ.
ಸೊ ಇದರಿಂದ ಎಷ್ಟೋ ಸತಿ ನಾವು ನೋಡುವಂತ ಈ ಆಲ್ಕೋಹಾಲಿಗೆ ಸಂಬಂಧಪಟ್ಟ ಈ ಒಂದು ಸಮಸ್ಯೆಯಿಂದ ಲೈಂಗಿಕ ಆಸಕ್ತಿಗೋಸ್ಕರ ಕುಡಿಯುವಂತ ವ್ಯಕ್ತಿಗಳು ಎಷ್ಟೋ ಸರಿ ಡಿವೋರ್ಸ್ ಅಂತ ಹೋಗ್ತಾರೆ. ಯಾಕಂದ್ರೆ ನನ್ನ ಗಂಡನಿಗೆ ಕೆಲವು ಇದು ಒಂದು ಬೇಸಿಕ್ ನೀಡ್ಸ್, ಈ ನಮ್ಮ ಈ ಒಂದು ಮದುವೆ ಇರ್ಬೋದು ಯಾವುದೇ ಇರ್ಬೋದು, ಇದೊಂದು ಬೇಸಿಕ್ ನೀಡ್ಸ್, ಇದು ಕರೆಕ್ಟ್ ಆಗಿ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದೊಂದು ಕೆಲವು ಸಂದರ್ಭದಲ್ಲಿ ಡಿವೋರ್ಸ್ ಆಗುವಂತ ಚಾನ್ಸ್ಗಳು ಇರ್ತದೆ. ಇದು ನನ್ಗೆ ಬೇಡ, ನಿನ್ನಿಂದ ಏನು ನನ್ಗೆ ಸುಖ ಸಿಗ್ತಾ ಇರೋದಿಲ್ಲ. ಸೊ ಇದರಿಂದ ಕೂಡ ಸಮಸ್ಯೆಗಳ ಒಂದು ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಹೇಳ್ತಾರೆ ಬಿಯರ್ ಕುಡಿದ್ರೆ ಭಾರಿ ಒಳ್ಳೇದು, ಇದರಿಂದ ದೇಹದ ತೂಕ ಜಾಸ್ತಿ ಆಗತ್ತೆ, ದಪ್ಪ ಆಗ್ತಾರೆ. ನೀನೊಂದು ಬಿಯರ್ ಕುಡಿ ಮರೆ ನೀವು ದಪ್ಪ ಆಗ್ತೀರಿ. ಎಷ್ಟೋ ಸರಿ ಫ್ರೆಂಡ್ಸ್ ಹೇಳ್ತಾರೆ ಕೆಲವರಿಗೆ, ನೋಡು ನಾನು ಫಸ್ಟ್ ತುಂಬಾ ಸಪೂರ ಆಗಿದ್ದಿ, ಮತ್ತೆ ನಾನು ಯಾವಾಗ ವಾರಕ್ಕೆ ಒಂದು 3 ದಿನಕ್ಕೆ ಒಂದು ತಿಂಗಳಿಗೆ ಒಂದು ಬಿಯರ್ ಕುಡ್ಲಿಕ್ಕೆ ಶುರು ಮಾಡಿದ್ರೆ ನಾನು ದಪ್ಪ ಆದೆ. ನೀನು ಕೂಡ ಒಂದು ಕುಡಿದು ನೋಡು, ಇದರಿಂದ ನೀನ್ ದಪ್ಪ ಆಗ್ತೇ ಅಂತ. ಖಂಡಿತವಾಗ್ಲೂ ಇದು ಸುಳ್ಳು. ನೋಡಿ, ನಮ್ಮ ದೇಹಕ್ಕೆ ದಪ್ಪ ಆಗ್ಬೇಕಿದ್ರೆ ಅಥವಾ ಒಳ್ಳೆಯ ದಪ್ಪ ಬೇಕಿದ್ರೆ ಏನ್ ತಕೊಳ್ಬೇಕಂತಂದ್ರೆ ಒಳ್ಳೆ ರೀತಿ ಆಹಾರವನ್ನು ತಕೊಳ್ಬೇಕು. ವಿಟಮಿನ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು. ಇದೆಲ್ಲ ಈ ಆಲ್ಕೋಹಾಲ್ ಅಲ್ಲಿ ಸಿಗೋದಿಲ್ಲ. ಆಲ್ಕೋಹಾಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಪ್ರೋಟೀನ್ ಇದೆಲ್ಲ ತೋರಿಸ್ತಾರೆ, ಆದ್ರೆ ನ್ಯಾಚುರಲ್ ಆದಂತ ಪ್ರೋಟೀನ್ಗಳು ಇರೋದಿಲ್ಲ ಇದರಲ್ಲಿ. ಏನಾಗುತ್ತೆ ಬಾರ್ಲಿ ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಇಥನಾಲ್ ಅಂತ ಕಂಟೆಂಟ್ ಅನ್ನು ಹಾಕಿ ಫಿಲ್ಟರ್ ಮಾಡಿ ನಿಮ್ಗೆ ಕೊಟ್ಟಿರ್ತಾರೆ. ನೀವು ಅದನ್ನ ಕುಡ್ದಾಗ ಏನಾಗುತ್ತೆ, ಕಿಕ್ ಬರೋದು, ಎಂಜಾಯ್ಮೆಂಟ್, ಖುಷಿ ಆಗೋದು, ಇದೆಲ್ಲ ಆಗುತ್ತೆ. ಆದ್ರೆ ಇದು ದೇಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಬರ್ಲಿಕ್ಕೆ ಶುರು ಆಗುತ್ತೆ. ಬೊಜ್ಜು ಬೆಳೆಯುವಂತದ್ದು ಅಥವಾ ಒಬೆಸಿಟಿ ಜಾಸ್ತಿ ಆಗುದು, BP ಬರುವಂತದ್ದು, ಶುಗರ್ ಬರುವಂತದ್ದು, ಇದು ಕಾಲಕ್ರಮೇಣ ಸೊ ಇದರಿಂದನೇ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ಬಿಯರ್ ಕುಡಿದ್ರೆ ಖಂಡಿತವಾಗ್ಲೂ ಇದು ಅದರ ಪರ್ಸೆಂಟೇಜ್ ಕಮ್ಮಿ ಆಗ್ತದೆ ಹೊರತು ಇದು ಪರ್ಸೆಂಟೇಜ್ ಕಮ್ಮಿ ಇರ್ತದೆ ಆಲ್ಕೋಹಾಲ್ ಹೊರತು ಇದು ದೇಹಕ್ಕೆ ಒಳ್ಳೇದಲ್ಲ. ಇನ್ನು ಕೆಲವರು ಹೇಳ್ತಾರೆ ಮದ್ಯಪಾನ ಸೇವನೆ ಮಾಡಿದ್ರೆ ನನ್ಗೆ ಒಳ್ಳೆ ನಿದ್ರೆ ಬರುತ್ತೆ ಸರ್, ಒಳ್ಳೆ ಅಂದ್ರೆ ನಾನು ಒಂದು 30 ತಕೊಂಡ್ರೆ ಸಾಕು, ನಮ್ಗೆ ಬೆಳಿಗ್ಗೆ ಆಗಿದ್ದೇ ಗೊತ್ತಾಗುದಿಲ್ಲ ಅಂತ. ಖಂಡಿತವಾಗ್ಲೂ ಇದು ಪ್ರಾರಂಭದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ, ನನ್ಗೆ ಇದು ಒಳ್ಳೆ ನಿದ್ರೆ ಬರ್ತಾ ಇದೆ, ನಿಮ್ಗೆ ಇದು ಡೈಲಿ ನಾನು ತಕೊಳ್ತೀನಿ ಅಂತ. ಆದ್ರೆ ಮತ್ತೆ ಹೋಗ್ತಾ ಹೋಗ್ತಾ ನಿಮ್ಮ ಮೆದುಳಿನ ಮೇಲೆ ಸಮಸ್ಯೆ ಆಗಿ ಹೇಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಆಲ್ಕೋಹಾಲ್ ಇಲ್ಲದೆ ನಿಮ್ಗೆ ನಿದ್ರೆ ಬರ್ಲಿಕ್ಕೆ ಶುರು ಆಗುದಿಲ್ಲ. ಆಲ್ಕೋಹಾಲ್ ಡೈಲಿ ಬೇಕಾಗತ್ತೆ, ಆವಾಗ ನೀವು ಡಿಪೆಂಡೆನ್ಸಿ ಪ್ಯಾಟರ್ನ್ ಗೆ ಹೋಗ್ತೀರಿ. ಖಂಡಿತವಾಗ್ಲೂ ಆಲ್ಕೋಹಾಲ್ ಅನ್ನ ಮಾಡಬಾರ್ದು, ತಕೊಳ್ಬಾರ್ದು. ಇನ್ನು ಕೆಲವರು ಹೇಳ್ತಾರೆ ಮದ್ಯಪಾನದಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುವುದಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಬರುವುದಿಲ್ಲ, ಒಳ್ಳೇದಾಗತ್ತೆ ಅಂತ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅತಿಯಾದ್ರೆ ಅಮೃತ ವಿಷ ಅಂತ ಹೇಳ್ತಾರಲ್ಲ, ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ನಮ್ಮ ಹೃದಯದ ಬಡಿತದಲ್ಲಿ ಏರುಪೇರು ಆಗ್ತದೆ. ಕೆಲವರಿಗೆ ಎದೆನೋವು ಬರ್ಲಿಕ್ಕೆ ಶುರು ಆಗುತ್ತೆ, ಇನ್ನು ಕೆಲವರಿಗೆ ಉಸಿರಾಟದ ತೊಂದರೆ ಆಗತ್ತೆ, ಇನ್ನು ಕೆಲವು ಸರ್ತಿ ರಕ್ತದ ಒತ್ತಡ ಏರುಪೇರಾಗಿ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ಗಳು ಜಾಸ್ತಿ ಆಗಿರ್ತದೆ. ನೀವು ನೋಡಿರ್ಬೋದು ಹೃದಯದಲ್ಲಿ ಸ್ನಾಯುಗಳು ಇರ್ತದೆ, ಆಚೆ ಈಚೆಗೆ ಕಟ್ಟಾಗಿರೋ ಹಾಗೆ ಇದಕ್ಕೆ ಸಂಬಂಧಪಟ್ಟ ಈ ಸ್ನಾಯುಗಳು ಏನಾಗುತ್ತೆ ಅಂತ ಹೇಳಿದ್ರೆ ವೀಕ್ ಆಗಿ ಹೆಚ್ಚಿನ ಸರಿ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ಗಳು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುವಂತ ಚಾನ್ಸಸ್ಗಳು ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವರು ಹೇಳ್ತಾರೆ ನಾವು ಈ ಮದ್ಯಪಾನ ಮಾಡೋದು ಯಾಕಂತ ಹೇಳಿದ್ರೆ ಸುಸ್ತು ಕಮ್ಮಿ ಆಗ್ಲಿಕ್ಕೆ, ನನ್ಗೆ ಒಳ್ಳೆ ಮೈ ಕೈ ನೋವೆಲ್ಲ ಕಮ್ಮಿ ಆಗುತ್ತೆ, ಡೈಲಿ ನಾನು ತುಂಬಾ ಕಷ್ಟದ ಕೆಲಸ ಮಾಡ್ತೀನಿ, ಗಾರೆ ಕೆಲಸ ಮಾಡ್ತೀನಿ ಅಥವಾ ಭಾರ ಎತ್ತುವ ಕೆಲಸವನ್ನ ಮಾಡ್ತೀನಿ, ನಾನು ಮಾಡಿ ಮನೆಗೆ ಬಂದು ಒಂದು 30-60 ತಗೊಂಡು ನನ್ಗೆ ಒಳ್ಳೆ ರೀತಿಯ ಸುಸ್ತು ಕಮ್ಮಿ ಆಗ್ತದೆ, ಯಾವುದೇ ರೀತಿಯ ಮೈ ಕೈ ನೋವು ಬರುವುದಿಲ್ಲ ಅಂತ. ಖಂಡಿತವಾಗ್ಲೂ ಇದು ಏನಾಗುತ್ತೆ ಗೊತ್ತಾ, ಇದು ತಾತ್ಕಾಲಿಕವಾಗಿ ಮಾತ್ರ ಆ ಒಂದು ನೋವನ್ನ ನಿವಾರಣೆ ಮಾಡ್ತದೆ. ಅಂದ್ರೆ ಏನಂತ ಹೇಳಿದ್ರೆ ವಿಪರೀತ ಮದ್ಯ ಸೇವನೆಯಿಂದ ವ್ಯಕ್ತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಸೆನ್ಸೇಷನ್, ಈ ಒಂದು ಚರ್ಮ ಇದೆ ಅಲ್ಲ ಅದರ ಸೆನ್ಸೇಷನ್ ಹಾಳಾಗುತ್ತೆ, ಅದರ ಸೆನ್ಸೇಷನ್ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ನೋವಾದ್ರೂ ಕೂಡ ಅದರ ಜ್ಞಾನ ಆಗೋದಿಲ್ಲ. ಕೆಲವು ಸರ್ತಿ ಬಿದ್ರು ಕೂಡ ಕೂತ್ಕೊಂಡು ಬಿದ್ರು ಕೂಡ ರಕ್ತ ಹೋಗ್ತಾ ಇರ್ತದೆ, ಕೆಲವು ಸರಿ ಅವರಿಗೆ ನೋವಾಗಿದ್ದು ಅವರಿಗೆ ಅರಿವೇ ಆಗೋದಿಲ್ಲ. ಸೊ ಇದರಿಂದ ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಈ ತರ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಸುಸ್ತು ಅಂತ ಕುಡಿಲಿಕ್ಕೆ ಹೋಗ್ಬಾರ್ದು, ಇದರಿಂದ ಡಿಪೆಂಡೆನ್ಸಿ ಪ್ಯಾಟರ್ನ್ ಹೋಗುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಹೇಳ್ತಾರೆ, ಇದನ್ನ ಕೇಳಿದಾಗ ಕೆಲವು ಸರ್ತಿ ನಮ್ಗೆ ಅನ್ಸ್ತದೆ ಇದು ಎಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಕುಡಿಯುತ್ತೇನೆ, ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು 30 ತಗೊಳ್ತೀನಿ, 2-3 ಬಟ್ಲು ನಾನು ಊಟ ಮಾಡ್ತೀನಿ, ನನ್ಗೆ ಏನು ಸಮಸ್ಯೆ ಆಗೋದಿಲ್ಲ, ನನ್ಗೆ ಸರಿಯಾಗಿರ್ತದೆ, ನನ್ಗೇನೆ ಒಳಗಡೆ ಒಳಗಡೆ ಯಾವುದೇ ರೀತಿ ಸಮಸ್ಯೆಗಳು ಬರುವುದಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಏನಂತ ಹೇಳಿದ್ರೆ ಈ ಆಲ್ಕೋಹಾಲ್ ಅಂತ ಹೇಳುವಂತದ್ದು ನಿಮ್ಮ ದೇಹದ ಒಳಗೆ ಹೋದ್ರೆ ಅದರ ಕೆಲಸ ಅದು ಮಾಡ್ಲಿಕ್ಕೆ ಶುರು ಮಾಡ್ತದೆ. ಅದು ಏನಂತ ಹೇಳಿದ್ರೆ ಎಲ್ಲೆಲ್ಲ ಸಮಸ್ಯೆಗಳು ಮಾಡ್ಬೇಕು, ಲಿವರ್ಗಿರ್ಬೋದು, ಕಿಡ್ನಿಗಿರ್ಬೋದು, ನರಗಳಿಗಿರ್ಬೋದು, ಎಲ್ಲಾ ಭಾಗಗಳಿಗೆ ಕೂಡ ಅದು ಅದರಷ್ಟಕ್ಕೆ ಸಮಸ್ಯೆಗಳನ್ನ ಮಾಡ್ತಾ ಇರ್ತದೆ ಹೊರತು
ನೀವು ಜಾಸ್ತಿ ಊಟ ಮಾಡಿದ್ರೆ, 2 ಬಟ್ಲು ಊಟ ಮಾಡಿದ್ರೆ ಅದು ಸಮಸ್ಯೆಗಳು ಕಮ್ಮಿ ಆಗೋದಿಲ್ಲ. ಇದು ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಮದ್ಯ ವ್ಯಸನದಿಂದ ನನಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ನಂಗೆ ಧೈರ್ಯ ಬರುತ್ತೆ, ನನಗೆ ಸ್ಟೇಜಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗುತ್ತೆ. ಎಷ್ಟೋ ಸರ್ತಿ ಕೆಲವು ಸ್ಟೂಡೆಂಟ್ಗಳು ಬಂದು ಹೇಳ್ತಾರೆ, ಇಲ್ಲ ಸರ್ ನಾನು ಯಾಕೆ ಕುಡಿತೀನಿ ಅಂತ ಹೇಳಿದ್ರೆ ನನಗೆ ಒಂದು ಡ್ಯಾನ್ಸ್ ಇದೆ, ಡ್ಯಾನ್ಸ್ ಮಾಡ್ಲಿಕ್ಕೆ ನನಗೆ 30 ತಗೊಂಡು ಹೋಗಿ ಡ್ಯಾನ್ಸ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಅಥವಾ ಒಂದು ನನಗೆ ಸ್ಪೀಚ್ ಇದೆ, ಒಂದು 30 ಕುಡ್ಕೊಂಡು ಹೋಗಿ ನಾನು ಸ್ಟೇಜಿಗೆ ಹೋದ್ರೆ ನನಗೆ ಒಳ್ಳೆ ರೀತಿ ನಾನು ಮಾತಾಡ್ತೀನಿ, ನಾನು ಏನು ಅನ್ಕೊಂಡಿದ್ದೀನಿ ಅದಕ್ಕಿಂತ ಜಾಸ್ತಿ ಮಾತಾಡ್ತೀನಿ ಅಂತ ಕೆಲವರು ಹೇಳ್ತಾರೆ. ಇದು ಏನಾಗತ್ತೆ ಅಂತ ಹೇಳಿದ್ರೆ, ಇದು ನೋಡಿ ಸ್ಟೂಡೆಂಟ್ಸ್ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ವಾರದಲ್ಲಿ ಒಂದಿನ ಕುಡಿತಾ ಇರ್ತಾರೆ, ಒಂದಿನ ಪ್ರೋಗ್ರಾಮ್ ಇದೆ, ಡ್ಯಾನ್ಸ್ ಇದೆ ಅಥವಾ ನಾಟಕ ಇದೆ ಅಂತ ಕುಡಿತಾರೆ. ಇನ್ನು ಕೆಲವು ಸರ್ತಿ ತಿಂಗಳಲ್ಲಿ 4-5 ಸರಿ ಬರ್ತದೆ, ಆವಾಗ 4 ಸರಿ ಕುಡ್ಲಿಕ್ಕೆ ಶುರು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಇವರು ಡಿಪೆಂಡೆನ್ಸಿ ಪ್ಯಾಟರ್ನ್ಗೆ ಹೋಗುವಂತ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಅಂತ ಹೇಳಿದ್ರೆ ಇವ್ರಿಗೆ ಯಾವುದೇ ಸ್ಟೇಜಿಗೆ ಹೋದ್ರೂ ಕೂಡ ಒಂದು 30-60 ತಗೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಕೈಕಾಲು ನಡ್ಬೋದು, ಬಾಯಿ ತುಟಿ ಒಣಗೋದು, ಹೆದರಿಕೆ ಆಗೋದು, ಸಡನ್ಲಿ ಆಗಿ ತಲೆ ತಿರುಗಿ ಬೀಳುವಂತದ್ದು, ಇಂಥ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಈ ಆಲ್ಕೋಹಾಲ್ ಇಂದ ಇದು ಭಯದ ಸಮಸ್ಯೆಗಳು ಸರಿಯಾಗೋದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ, ಈ ಮದ್ಯ ಸೇವನೆಯಿಂದ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ, ಇದಕ್ಕೆ ಏನು ಆಗುದಿಲ್ಲ ಸರ್ ಕುಡಿದ್ರೆ ಅಂತ. ಖಂಡಿತವಾಗ್ಲೂ ನಾವು ನೋಡೋದು ಸರ್ವೇ ಸಾಮಾನ್ಯವಾಗಿ ಇವಾಗ ನೋಡ್ತಾ ಇರುವಂತದ್ದು ಈ ಮದ್ಯಪಾನದಿಂದ ಖಿನ್ನತೆ ಅಂತ ನಾವು ಸಮಸ್ಯೆಗಳು, ಡಿಪ್ರೆಷನ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ಬೇಜಾರಾಗುದು, ಅಳ್ಬೇಕಂತ ಅನ್ಸುದು, ನಂಗೆ ನನ್ನ ಜೀವನ ಇಷ್ಟೇ ಅಂತ ಅನ್ಸುದು, ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇರೋದಿಲ್ಲ, ಅಥವಾ ಬೇರೆ ಜೊತೆ ಬೆರೆಲಿಕ್ಕೆ ಆಸಕ್ತಿ ಇರೋದಿಲ್ಲ, ಯಾವುದೇ ಫಂಕ್ಷನ್ ಗಳಿಗೆ ಅಟೆಂಡ್ ಆಗೋದಿಲ್ಲ, ಟಿವಿ ನೋಡೋದಿರ್ಬೋದು ಅಥವಾ ಸ್ನೇಹಿತರ ಜೊತೆ ಬೆರೆಯೋದಿರ್ಬೋದು, ಫೋನ್ಗಳನ್ನ ನೋಡೋದಿರ್ಬೋದು. ಎಷ್ಟು ಸರಿ ತುಂಬಾ ಫೋನ್ ಅನ್ನು ನೋಡ್ತಾ ಇರ್ತಾರೆ, ಬಟ್ ಈ ಡಿಪ್ರೆಷನ್ ಬಂದಾಗ ಅದೇನು ಬೇಡ ಅಂತ ಸೈಡಿಗೆ ಇಡುವಂತದ್ದು, ಸ್ವಿಮ್ಮಿಂಗ್ ಮಾಡ್ತಾ ಇರ್ಬೋದು ಅಥವಾ ಯಾವುದೇ ರೀತಿಯ ಫಿಲ್ಮ್ ನೋಡ್ತಾ ಇರ್ಬೋದು. ಇದು ಯಾವುದು ಕೂಡ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಇದರಿಂದ ಎಲ್ಲದರಿಂದ ಅವ್ರು ಹಿಂದುಳಿತಾ ಹೋಗ್ತಾರೆ. ಇದನ್ನ ನಾವು ಖಿನ್ನತೆ ಅಂತ ಕರೀತಾರೆ. ಉದಾಹರಣೆಗೆ ಎನಿ ಟೈಮ್ ಅವರು ಅಳ್ತಾ ಇರೋದು, ನಾನ್ ಸಾಯ್ತೀನಿ ಅಂತ ಹೇಳೋದು, 24 ಗಂಟೆ ಸಾಯೋದ್ರ ಬಗ್ಗೆನೇ ಮಾತಾಡ್ತಾರೆ, ನೆಗೆಟಿವ್ ಯೋಚನೆಗಳು ಬರ್ತಾ ಇರ್ತದೆ. ಇದನ್ನ ನಾವು ಡಿಪ್ರೆಷನ್ ಅಂತ ಕರೀತಾರೆ. ಇನ್ನೊಂದು ಆತಂಕ ಅಂತ ಸಮಸ್ಯೆ ಇದೆ, ಅಂದ್ರೆ ಭಯದ ಸಮಸ್ಯೆ. ಇದು ಕೂಡ ಈ ಆಲ್ಕೋಹಾಲ್ ನಲ್ಲೇ ಬರುವಂತದ್ದು. ಹೆಚ್ಚಿನವರಿಗೆ ಆಲ್ಕೋಹಾಲ್ ರಿಲೇಟೆಡ್ ಕೆಲವು ಈ ಭಯದ ಸಮಸ್ಯೆಗಳು ಬರ್ತವೆ. ಉದಾಹರಣೆಗೆ ಈ ಭಯದ ಸಮಸ್ಯೆ ಅಂತ ಹೇಳಿದ್ರೆ ಕೈ ನಡುಗೋದು, ತುಟಿ ಒಣಗೋದು, ಪದೇ ಪದೇ ಮೂತ್ರವನ್ನ ಮಾಡೋದು. ಉದಾಹರಣೆಗೆ ಒಂದು ಇಂಟರ್ವ್ಯೂ ಇದೆ ಅಂತ ಅನ್ಕೊಳ್ಳಿ, ಒಂದು 10 ಸರಿ ಅಲ್ಲಿ ಚೇರಲ್ಲಿ ಕೂತ್ಕೊಂಡ್ರೆ 10 ಸರಿ ಮೂತ್ರ ಮಾಡಿ ಬರೋದು, ಅಥವಾ ಕೂತ್ಕೊಂಡಾಗ ತಲೆಯನ್ನು ಎಳ್ಕೊಳ್ಳೋದು, ಕೂತನ್ನು ಎಳ್ಕೊಳ್ಳೋದು, ಈ ತರ ಸಿಂಪ್ಟಮ್ಸ್ ಗಳು ಇರ್ತದೆ. ಕೈ ವಿಪರೀತ ನಡ್ಬೋದು, ಬೆವರು ಬರ್ತದೆ, ಕೆಲವು ತುಂಬಾ ಅಂದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ತುಂಬ್ತಾರೆ ದೊಡ್ಡ ಅಂತ ಮಾತಾಡುವಂತದ್ದು. ಸೊ ಇದೆಲ್ಲ ಕೂಡ ಈ ಖಿನ್ನತೆ ಮತ್ತು ಈ ಆತಂಕದಲ್ಲಿ ನಾವು ಇದನ್ನ ದೈಹಿಕ ಚಿಹ್ನೆಗಳು ಅಂತ ಕರಿತೀವಿ. ಇನ್ನೊಂದು ಬೈಪೋಲರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಸರ್ವೇ ಸಾಮಾನ್ಯವಾಗಿ ನಾವು ಈ ಒಂದು ಆಲ್ಕೋಹಾಲ್ ರಿಲೇಟೆಡ್ ಅಲ್ಲಿ ನಾವು ನೋಡುವಂತ ಸಮಸ್ಯೆಗಳು. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನಾಣ್ಯದ 2 ಮುಖ ಇದ್ದಾಗೆ. ಒಂದು ಕೇಸಲ್ಲಿ ಡಿಪ್ರೆಷನ್, ಇನ್ನೊಂದು ಮೇನಿಯಾ ಅಂತ ಹೇಳಿ. ಡಿಪ್ರೆಷನ್ ನಾನು ಆವಾಗಲೇ ಹೇಳಿದೆ. ಮೇನಿಯಾ ಅಂತ ಹೇಳಿದ್ರೆ ತುಂಬಾ ಮಾತಾಡೋದು, ಪರಿಚಯ ಇಲ್ಲದ ವ್ಯಕ್ತಿ ಹತ್ರ ಹೋಗಿ ಮಾತಾಡುವುದು, ಹಣವನ್ನ ವಿಪರೀತ ಖರ್ಚು ಮಾಡೋದು. ಉದಾಹರಣೆಗೆ ಅವನಿಗೆ ಅದು ಅವಶ್ಯಕತೆ ಇರುವುದಿಲ್ಲ, ಹೋಗಿ ಅಥವಾ ಶಾಪಿಂಗ್ ಮಾಡೋದಿರ್ಬೋದು, ಒಂದು 15-20 ಡ್ರೆಸ್ ತಗೊಂಡು ಬರ್ಬೋದು, ಅಥವಾ ಲಿಪ್ಸ್ಟಿಕ್, ಹುಡುಗಿಯರ ಹೆಚ್ಚಿನವ್ರು ನಾವು ನೋಡುವಂಥದ್ದು ಈ ಮೇನಿ ಬಂದಾಗ ಲಿಪ್ಸ್ಟಿಕ್ ಅನ್ನ ಪರ್ಚೇಸ್ ಮಾಡೋದಿರ್ಬೋದು, ಮೇಕಪ್ ಐಟಮ್ ಅನ್ನ ಪರ್ಚೇಸ್ ಮಾಡೋದಿರ್ಬೋದು. ಹುಡುಗರಾದ್ರೆ ಅವ್ರು ಕಲರ್ ಡ್ರೆಸ್ ಅನ್ನ ಹಾಕೊಳ್ಳೋದಿರ್ಬೋದು, ಅಥವಾ ಕಲರ್ ಬ್ಯಾಲ್ಟ್ ಹಾಕೊಳ್ಳೋದಿರ್ಬೋದು. ಸೊ ಇದೆಲ್ಲ ಜಾಸ್ತಿ ಆಗ್ತಾ ಇರ್ತದೆ. ದೇವರ ಬಗ್ಗೆ ಜಾಸ್ತಿ ಅವರಿಗೆ, ದೇವರದ ಮೊದ್ಲು ಹೇಳ್ತಾರೆ ಮನೆಯವರು, ದೇವರಂದ್ರೆ ಆಗೋದಿಲ್ಲ. ಇವಾಗ ದೇವ್ರ ಬಗ್ಗೆ ಎನಿ ಟೈಮ್ ದೇವ್ರ ಬಗ್ಗೆನೇ ಅವ್ನು ಮಾತಾಡ್ತಾನೆ, ನಾನೇ ದೇವ್ರು, ನಂಗೆ ದೇವ್ರ ಶಕ್ತಿ ಇದೆ, ನನ್ಗೆ ನಿಮ್ಮ ಎಲ್ಲರ ಬಗ್ಗೆ ಗೊತ್ತಾಗತ್ತೆ. ಸೊ ಈ ತರ ಕೆಲವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ನಾವು ಮೇನಿ ಅಂತ ಕರೀತಾರೆ. ಇನ್ನು ನಾವು ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚು ನೋಡುವಂತದ್ದು ಡೆಲ್ಯೂಷನಲ್ ಡಿಸಾರ್ಡರ್. ಇದು ಏನಾಗತ್ತೆ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮೇಲೆ ಡೌಟ್ ಕೊಡುದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಕುಡ್ಕೊಂಡ್ ಬಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಅವರ ಬಾಯಿ ವಾಸನೆ ಇರ್ಬೋದು, ಅಥವಾ ಅವರು ಕೆಲವರು ವಾಮಿಟ್ ಮಾಡ್ಕೊಂಡು ಬರ್ತಾರೆ. ಇದರಿಂದ ಲೇಟ್ ನೈಟ್ ಮನೆಗೆ ಬಂದಾಗ ಹೆಂಡತಿ ಹೇಳ್ತಾರೆ, ಇವತ್ತು ನೀನು ನನ್ನೊಟ್ಟಿಗೆ ಮಲ್ಗೋದ್ ಬೇಡ, ನೀನು ಸಪ್ರೇಟ್ ಆಗಿ ಮಲ್ಗು, ನನಗೆ ಬಾಯಿ ವಾಸನೆ ಬರ್ತಾ ಇದೆ ಅಂತ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವನ ಮೆದುಳಲ್ಲಿ ಕೆಲವು ಚೇಂಜಸ್ ಆಗುತ್ತೆ. ಇವಳು ಹೆಂಡತಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ, ಸೊ ಅವಳಿಗೆ ಯಾರಾದ್ರೂ ಅಫೇರ್ ಇರ್ಬೋದು, ಅಥವಾ ಯಾರು ಪಕ್ಕದ ಮನೆಯವರನ್ನ ಇಟ್ಕೊಂಡಿರ್ಬೋದು, ಅದಕ್ಕೋಸ್ಕರ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ ಇವಳು. ಸೊ ಇದರಿಂದ ಡೆಲ್ಯೂಷನಲ್ ಜಾಸ್ತಿ ಆಗತ್ತೆ. ಅವಾಗ ಡೆಲ್ಯೂಷನಲ್ ಅಂದ್ರೆ ಭ್ರಮೆಗಳು ಜಾಸ್ತಿ ಆದಾಗ
ಹೆಂಡತಿ ಏನ್ ಮಾಡೋದು ಅಂತ ಹೇಳಿದ್ರೆ ಬಟ್ಟೆಗಳನ್ನ ಚೆಕ್ ಮಾಡೋದು, ಒಳಗುಡುಪುಗಳನ್ನ ಚೆಕ್ ಮಾಡೋದಿರ್ಬೋದು, ಅಥವಾ ಕೆಲ್ಸಕ್ಕೆ ಹೋಗಿ ಸಡನ್ ಆಗಿ ಮನೆಗೆ ಬಂದು ನೋಡೋದು ಹೆಂಡತಿ ಏನ್ ಮಾಡ್ತಿದ್ದಾಳೆ ಅಂತ ನೋಡುವಂಥದ್ದು. ಸೊ ಇದೆಲ್ಲ ಕೂಡ ಈ ಒಂದು ಡೆಲಿಷನಲ್ ಡಿಸಾರ್ಡರ್ ನಾವು ಜಾಸ್ತಿ ನೋಡ್ತೀವಿ. ಯಾಕೆಂದ್ರೆ ಎಕ್ಸಾಂಪಲ್ ನಾವು ನಿಮ್ಗೆ ಹೇಳ್ಬೇಕಾದ್ರೆ ಈ ಡೆಲಿಷನಲ್ ಡಿಸಾರ್ಡರ್ ಅಲ್ಲಿ ಸ್ವಂತ ನಾವು ನೋಡಿದ್ವಿ, ಸ್ವಂತ ಹೆಂಡತಿ ಕಾಲನ್ನ ಕಟ್ ಮಾಡೋದಿರ್ಬೋದು, ಮಕ್ಕಳ ಕಾಲಿಗೆ ಬೆಂಕಿನ ಇರುವಂತದ್ದು ಇರ್ಬೋದು, ಇದೊಂದು ಜಾಸ್ತಿಯಾಗಿ ಈ ಡೆಲಿಷನಲ್ ಡಿಸಾರ್ಡರ್ ಅಲ್ಲಿ ಇರ್ತದೆ. ಅಂತ ಹೇಳಿದ್ರೆ ನನ್ನ ಸಮಸ್ಯೆ ಅಲ್ಲ, ಅದು ಅವ್ರು ಮಾಡೋದಂತ ಅವ್ರು ಅನ್ಕೊಳ್ಳೋದು. ಆಲ್ಕೋಹಾಲ್ ಸಮಸ್ಯೆ ಅಂತ ಅನ್ಕೊಳ್ಳೋದೇ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂತೇಳಿ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಈ ಒಂದು ಆಲ್ಕೋಹಾಲಿಕ್ ಇದರಲ್ಲಿ ಡೆಲಿಷನಲ್ ಡಿಸಾರ್ಡರ್ ನಾವು ನೋಡ್ತೀವಿ. ಇನ್ನು ಈ ಡಿಮೆನ್ಸ್ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ನೋಡುವಂತದ್ರಲ್ಲಿ ಇದು ಓಲ್ಡ್ ಏಜ್ ಅಲ್ಲಿ ಬರ್ತದೆ. 60-65 ವರ್ಷ ಆದ ನಂತರ ಅವ್ರಿಗೆ ನೆನಪಿಸಿ ಹೋಗುವಂಥದ್ದು, ಹಾಸಿಗೆ ಮೂತ್ರ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಇನ್ನ ಯಾರ ಮನೆಗೆ ಬಂದು ಹೋದ್ರು ಅದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಈ ಒಂದು ಡಿಮೆನ್ಷಿಯಾ ಅಂತ ಹೇಳುವಂಥದ್ದು ಈ ಆಲ್ಕೋಹಾಲ್ ಮಾಡುವವರಲ್ಲಿ ಬೇಗ ಬರುತ್ತೆ. 65 ವರ್ಷಕ್ಕೆ ಇಲ್ಲ, ಅದು 45 ವರ್ಷಕ್ಕೆ ಡಿಮೆನ್ಷಿಯಾ ಅಂತ ಸಮಸ್ಯೆ ಬರ್ತದೆ. ಉದಾಹರಣೆಗೆ ಅವರಿಗೆ ನಾನು ಈ ವಸ್ತುವನ್ನು ಎಲ್ಲಿಟ್ಟೆ, ನಾನು ಎಲ್ಲಿಗೆ ಹೋಗಿ ಬಂದೆ, ಇದು ಯಾವುದು ಕೂಡ ಅವರಿಗೆ ನೆನಪಿರೋದಿಲ್ಲ. ಇದನ್ನ ನಾವು ಡಿಮೆನ್ಷಿಯಾ ಅಂತ ಕರಿತೀವಿ. ಅತಿ ಹೆಚ್ಚು ಇನ್ನು ನಾವು ನೋಡುವಂತದ್ದು ಆತ್ಮಹತ್ಯೆ. ನಾವು ಜಾಸ್ತಿಯಾಗಿ ನೋಡಿ ಈಗ ಆಸ್ಪತ್ರೆಗೆ ಬರುವವರಲ್ಲಿ ಹೆಚ್ಚಿನವರು ಇವನ್ ಆಲ್ಕೋಹಾಲಿಕ್ ಸಮಸ್ಯೆ ಇರುವವರು ಹೆಚ್ಚಿನವರು ಕೂಡ 1 ಅಥವಾ 2 ಸರ್ತಿ ಆತ್ಮಹತ್ಯೆ ಆಲೋಚನೆಗಳು ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವ್ರು ನಾವು ಜಾಸ್ತಿಯಾಗಿ ನೋಡ್ತೀವಿ. ಸೊ ಇದರಿಂದ ಈ ಮದ್ಯಪಾನದಿಂದ ಏನಂತ ಹೇಳಿದ್ರೆ ಮಾನಸಿಕ ಕಾಯಿಲೆಗಳು ಖಂಡಿತವಾಗ್ಲೂ ಬರ್ತದೆ. ಇನ್ನು ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ ನನ್ಗೆ ತುಂಬಾ ಬೇಜಾರಾದಾಗ ನಾನು ಮದ್ಯ ಸೇವನೆ ಮಾಡ್ತೀನಿ ಅಂತ. ಇದು ಏನಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನು ನಾವು ಪೋಸ್ಟ್ಪೋನ್ ಮಾಡುವಂಥದ್ದು. ಉದಾಹರಣೆಗೆ ನನ್ಗೇನೋ ಸಮಸ್ಯೆ ಇದೆ, ನಾನೊಂದು 10 ಲಕ್ಷ ಸಾಲ ಮಾಡಿದ್ದೀನಿ, ಅದೇ ಟೆನ್ಷನ್ ಅಲ್ಲಿ ಒಂದು ಸರಿ ಕುಡಿಯುವಂಥದ್ದು. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ 10 ಲಕ್ಷ ನಿಮ್ದು ಕೊಟ್ಟಾಗಿರ್ತದೆ? ಖಂಡಿತವಾಗ್ಲೂ ಇಲ್ಲ. ಇದೇನ್ ಮಾಡುದಂತ ಹೇಳಿದ್ರೆ ಒಂದು ಸಮಸ್ಯೆ ಮೇಲೆ ಇನ್ನೊಂದು ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ಳೋದು. ಅದನ್ನ ನಾವು ನನ್ಗೆ ಸಮಸ್ಯೆ ಇದೆ, ನಾನು ಇನ್ನೂ ಮುಂದ್ ಹಾಕ್ತಾ ಹೋಗೋದು, ಪೋಸ್ಟ್ಪೋನ್ ಮಾಡ್ತಾ ಹೋಗುವಂಥದ್ದು. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬೇಜಾರಿಗೆ ಈ ಆಲ್ಕೋಹಾಲ್ ಅಂತ ಹೇಳುವಂಥದ್ದು ಮದ್ದಲ್ಲ. ಇನ್ನು ನಾವು ಕೆಲವರು ಹೇಳೋದು ನೋಡಿದ್ವಿ ಏನಂತ ಹೇಳಿದ್ರೆ ಈ ಮದ್ಯಪಾನ ಒಮ್ಮೆ ಸೇವನೆ ಮಾಡಿದ್ರೆ ಇದನ್ನ ಬಿಡು ಹಾಗೆ ಇಲ್ಲ, ನಾವು ಜೀವನ ಪರ್ಯಂತ ಮದ್ಯಪಾನವನ್ನ ಮಾಡಿಕೊಂಡೇ ಇರ್ಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ. ಖಂಡಿತವಾಗ್ಲೂ ಇದು ಏನಂತ ಹೇಳಿದ್ರೆ ಮದ್ಯಪಾನ ಅಂತ ಹೇಳುವಂಥದ್ದು ಕೆಲವರಲ್ಲಿ ತಪ್ಪು ಕಲ್ಪನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಕೆಲವರಲ್ಲಿ ವಿಡ್ರಾ ಸಿಂಪ್ಟಮ್ಸ್ ಬರುತ್ತೆ. ಮದ್ಯಪಾನ ಮಾಡ್ತಾ ಸಡನ್ ಆಗಿ ಅವರಿಗೆ ಮದ್ಯಪಾನ ಸಿಗದೆ ಇದ್ದಾಗ ಕೈ ನಡುಗೋದಿರ್ಬೋದು, ಅದು ವಿಪರೀತ ಕೈ ನಡಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಹೋಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಒಂದು 30-60 ಹಾಕೊಂಡು ಬರ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕೈ ನಡುಗೋದು ಸರಿ ಆಗುತ್ತೆ. ಅವರು ಅನ್ಕೊಳ್ತಾರೆ ಈ ಕೈ ನಡ್ತಾ ಹೋಗುವಂಥದ್ದು ಈ ಆಲ್ಕೋಹಾಲ್ ಕುಡಿಯೋದ್ರಿಂದ, ಅದಕ್ಕೋಸ್ಕರ ಆಲ್ಕೋಹಾಲ್ ಕುಡಿದ್ರೆ ಸರಿ ಆಗ್ತದೆ ಅನ್ನುವಂಥದ್ದು. ಸೊ ಅಂತ ಹೇಳಿದ್ರೆ ಮದ್ಯಪಾನ ಮಾಡಿದವರು ಅವರಿಗೆ ಶಿಕ್ಷೆಯನ್ನು ತಗೊಂಡ್ರೆ ಸರಿ ಆಗ್ಬಹುದು. ಇನ್ನು ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ ಈ ಮದ್ಯಪಾನ ಅಂತ ಹೇಳುವಂಥದ್ದು ಪುರುಷರು ಮಾತ್ರ ಮಾಡ್ತಾರೆ, ಮಹಿಳೆಯರು ಮದ್ಯಪಾನ ಸೇವನೆ ಮಾಡೋದಿಲ್ಲ. ನೀವು ನೋಡಿರ್ಬೋದು, ಇದಕ್ಕೆ ನಾನು ಅವಾಗಲೇ ಹೇಳಿದಾಗೆ ಯಾವುದೇ ರೀತಿಯ ಜಾತಿ ಭೇದ ಇರ್ಬೋದು, ಅಥವಾ ಶ್ರೀಮಂತ ಬಡವ ಇರ್ಬೋದು, ಅಥವಾ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ನಾವು ನೋಡೋದಿಲ್ಲ. ನೀವು ನೋಡಿರ್ಬೋದು ಕೊರೋನಾ ಟೈಮಲ್ಲಿ ಏನಂತ ಹೇಳಿದ್ರೆ ಎಷ್ಟೋ ಜನ ಹುಡುಗಿ ಕೂಡ ಲೈನಲ್ಲಿ ಎಷ್ಟು ಆಲ್ಕೋಹಾಲ್ ಮಾಡಿದ್ ನಾವು ನೋಡಿದ್ವಿ, ಎಷ್ಟು ವಿಡಿಯೋಗಳನ್ನ ನೀವು ನೋಡಿರ್ತೀರಿ. ಅಂದ್ರೆ ಏನಂತ ಹೇಳಿದ್ರೆ ಪುರುಷರು ಟ್ರೀಟ್ಮೆಂಟಿಗೆ ಬರ್ತಾರೆ, ಆದ್ರೆ ಮಹಿಳೆಯರು ಟ್ರೀಟ್ಮೆಂಟಿಗೆ ಬರೋದಿಲ್ಲ. ಏನಂತ ಹೇಳಿದ್ರೆ ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಪುರುಷರು ಹೆಚ್ಚಿನಲ್ಲಿ ಅವರು ಉದಾಹರಣೆ ನೋಡಿ, ಪುರುಷರು ಮತ್ತು ಮಹಿಳೆಯರು ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಪುರುಷರು ಒಂದು 30 ತಗೊಂಡಾಗ ಅವ್ರು ಆರಾಮಾಗಿರ್ತಾರೆ. ಅದೇ ಈ ಒಂದು ಮಹಿಳೆಯರು ತಗೊಂಡಾಗ 30-60 ತಗೊಂಡಾಗ ಕುಣಿಯೋದು, ಹಾಡೋದು, ಡ್ಯಾನ್ಸ್ ಮಾಡೋದು ಶುರು ಮಾಡ್ತಾರೆ. ಅಂತ ಹೇಳಿದ್ರೆ ಹೆಂಗಸರ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಲೆವೆಲ್ ಇದೆಯಲ್ಲ ಅದು ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಅವರಿಗೆ ಲಿವರ್ ಇರ್ಬೋದು ಅಥವಾ ಕಿಡ್ನಿ ಇರ್ಬೋದು ಇಂಥ ಸಮಸ್ಯೆಗಳು ಬೇಗ ಆಗ್ಲಿಕ್ಕೆ ಶುರುವಾಗ್ತದೆ. ಇನ್ನು ಹೆಚ್ಚಿನ ಇದರಲ್ಲಿ ಮನೆಯವರಲ್ಲಿ ಇವಾಗ್ಲೂ ಕೂಡ ಅವರಿಗೊಂದು ತಪ್ಪು ಕಲ್ಪನೆ ಇದೆ. ಏನಂತ ಹೇಳಿದ್ರೆ ಈ ಮದ್ಯಪಾನ ಅಂತ ಹೇಳುವಂತ ಕಾಯಿಲೆ ಅಲ್ಲ, ಇದೊಂದು ಚಟ. ಅವನು ಬೇಕಂತಾನೆ ಮಾಡ್ತಾನೆ, ಅವನು ಬೇಕಂತಾನೆ ಕುಡಿತಾನೆ, ಅವನಿಗೆ ಸರಿ ಶಿಕ್ಷೆ ಕೊಟ್ರೆ ಸರಿ ಆಗ್ತದೆ, ಸರಿ 4 ಹೊಡೆದ್ರೆ ಸರಿ ಆಗ್ತದೆ ಅಂತ. ಖಂಡಿತವಾಗ್ಲೂ ಇದು ಹಾಗ್ ಮಾಡ್ಲಿಕ್ಕೆ ಇಲ್ಲ. ನೀವು
ಆ, ಈ ಸಕ್ಕರೆ ಕಾಯಿಲೆ ಇರ್ಬೋದು ಅಥವಾ ಬೇರೆ ರೀತಿಯ BP ಕಾಯಿಲೆ ಇರ್ಬೋದು. ಇದಕ್ಕೆ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಏರುಪೇರಾದಾಗ ಶಿಕ್ಷಣ ತಗೊಳ್ತೀರಿ. ಅದೇ ರೀತಿ ಮದ್ಯಪಾನ ಅಂತ ಹೇಳುವಂಥದ್ದು ಕೂಡ ಇದು ಒಂದು ಕಾಯಿಲೆ, ಇದು ಒಂದು ಚಟ. ಅವನು ಬೇಕಂತ ಮಾಡುವಂಥದ್ದು ಅಥವಾ ಬೇಕಂತ ಕುಡಿಯುವಂಥದ್ದಲ್ಲ, ಅವನು ಕಾಯಿಲೆಯಿಂದ ಕುಡಿಯುವಂಥದ್ದು. ಇದು ಮೆದುಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆ. ಇನ್ನು ಕೆಲವರಲ್ಲಿ ಪ್ರಶ್ನೆಗಳಿರ್ತದೆ. ಏನಂತ ಹೇಳಿದ್ರೆ ಮದ್ಯಪಾನ ಲಿವರಿಗೆ ಮಾತ್ರ ತೊಂದರೆ ಆಗುತ್ತದೆ, ಬೇರೆ ಯಾವುದೇ ಭಾಗಗಳಿಗೆ ತೊಂದರೆ ಆಗೋದಿಲ್ಲ ಅಂತ. ಈಗ ನೋಡಿ, ನಾವು ಲಿವರ್ಗೆ ಸಮಸ್ಯೆ ಅಂತ ಅನ್ಕೊಳ್ಳೋದು ಅದು 3 ಭಾಗದಲ್ಲಿ ಸಮಸ್ಯೆಗಳಾಗುತ್ತೆ. ಒಂದೀಗ ಸ್ಟಾರ್ಟಿಂಗ್ ಕುಡ್ದಾಗ ಅವನಿಗೆ ಫ್ಯಾಟಿ ಲಿವರ್ ಅಂತ ನೀವು ಕೇಳಿರ್ಬೋದು. ಫ್ಯಾಟಿ ಲಿವರ್ ಅಂತ ಹೇಳಿ ಕುಡಿಯೋದೆಲ್ಲ ಅವರ ಲಿವರಿಗೆ ಹೋಗಿ ಶೇಖರಣೆ ಆಗ್ತದೆ. ಉದಾಹರಣೆಗೆ ಒಂದು ನೀವು ಸ್ಪಂಜನ ತಕೊಂಡು ಬಕೆಟಿಗೆ ಹಾಕಿ ಎತ್ತರೆ ಹೇಗಾಗತ್ತಲ್ಲ, ಎಲ್ಲ ನೀರನ್ನ ಹೀರ್ಕೊಳ್ತದಲ್ಲ, ಅದೇ ರೀತಿ ಈ ಒಂದು ಲಿವರ್ ಕೂಡ ಅದೇ ರೀತಿ ಆಲ್ಕೋಹಾಲ್ ಅನ್ನ ಹೀರ್ಕೊಳ್ತದೆ. ಇದನ್ನ ಫ್ಯಾಟಿ ಲಿವರ್ ಅಂತ ಕರೀತಾರೆ. 2ನೇ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಹೆಪಟೈಟಿಸ್, ಕಾಮಾಲೆ ಅಥವಾ ಹಳದಿ ರೋಗಗಳು ಬರ್ಲಿಕ್ಕೆ ಶುರುವಾಗ್ತದೆ. ಕಣ್ಣುಗಳು ಹಳದಿ ಆಗುವಂಥದ್ದು, ಕೈಗಳು ಹಳದಿ ಆಗೋದಿರ್ಬೋದು, ಅಥವಾ ರಕ್ತದ ವಾಂತಿ ಇರ್ಬೋದು. ಇಂಥದೆಲ್ಲ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗ್ತದೆ. 3ನೇ ಸ್ಟೇಜ್ ಅಲ್ಲಿ ನಾವು ನೋಡುವಂಥದ್ದು ಲಿವರ್ ಸಿರೋಸಿಸ್. ಇದರಲ್ಲಿ ನೀವು ಕೆಲವರು ನೋಡಿರ್ತೀರಿ ಲಿವರ್ ಸಿರೋಸಿಸ್ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಈ ಒಂದು ವ್ಯಕ್ತಿಗೆ 24 hours ಇರ್ತದೆ ಅಂತ ಹೇಳಿದ್ರೆ, ಕೂತ್ರು ನೋವಾಗ್ತದೆ, ನಿಂತರು ನೋವಾಗ್ತದೆ, ಎಲ್ಲಿ ಹೋದ್ರು ಕೂಡ ನೋವಾಗ್ತದೆ ಅಂತ ಹೇಳಿದ್ರೆ, ಅವ್ರ ಕಾಲು ಮಾತ್ರ ಸಪೂರಾಗಿರ್ತದೆ, ಕೈ ಸಪೂರಾಗಿರ್ತದೆ, ಹೊಟ್ಟೆ ಮಾತ್ರ ತುಂಬಿಕೊಂಡಿರ್ತದೆ, ದೊಡ್ಡದಾಗಿ ಇರ್ತದೆ. ಅಂದ್ರೆ ಇದು ಲಿವರ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ಕೋಹಾಲ್ನಿಂದ ಲಿವರ್ಗಳು ಕಂಪ್ಲೀಟ್ ಆಗಿ ಅದು ಪಕೋಡ ತರ ಆಗ್ತದೆ, ಅಂದ್ರೆ ಕರಟಿ ಹೋಗ್ತದೆ ಲಿವರ್ಗಳು. ಸೊ ಇದನ್ನ ಸಿರೋಸಿಸ್ ಅಂತ ಕರೀತಾರೆ. ಈ ಸಿರೋಸಿಸ್ ಅಲ್ಲಿ ಸಾಮಾನ್ಯವಾಗಿ ನಾವು ನೋಡುವಂತದ್ದು ಅವರಿಗೆ ವಿಪರೀತ ಏನಾಗುತ್ತೆ, ತುರಿಕೆ ಕಜ್ಜಿ ಶುರುವಾಗ್ತದೆ, ಇಲ್ಲ ಅವರಿಗೆ ಮೋಷನ್ ಅಲ್ಲಿ ಬ್ಲಡ್ ಹೋಗುವಂಥದ್ದು ಅಥವಾ ವಾಂತಿಯಲ್ಲಿ ಬ್ಲಡ್ ಹೋಗುವಂಥದ್ದು. ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಬೈಕ್ ಅಲ್ಲಿ ಇಂಜನ್ ಇಲ್ಲದಿದ್ರೆ ಏನಾಗತ್ತಲ್ಲ, ಅದೇ ರೀತಿ ಮನುಷ್ಯನ ಇದಾಗತ್ತೆ ಲಿವರ್ ಸಿರೋಸಿಸ್ ಅಲ್ಲಿ ಅಂತ ಹೇಳಿದ್ರೆ. ಬೈಕ್ ಅಲ್ಲಿ ಇಂಜನ್ ಇಲ್ಲ ಅಂದ್ರೆ ದೂಡ್ಕೊಂಡು ಹೋಗ್ಬೇಕಲ್ಲ, ಅದೇ ರೀತಿ ನಮ್ಮ ಮನುಷ್ಯರು ಕೂಡ ಈ ಒಂದು ಲಿವರ್ ಹಾಳಾದ್ರೆ ಯಾವುದೇ ರೀತಿಯ ವಸ್ತುಗಳನ್ನ ತಕೊಂಡಾಗ ಅದು ಜೀರ್ಣ ಆಗೋದಿಲ್ಲ, ಡೈರೆಕ್ಟ್ ಆಗಿ ಅದು ಮೋಷನ್ ಅಲ್ಲಿ ಇಲ್ಲ, ಆಗಿ ಹೊರಗಡೆ ಹೋಗುತ್ತೆ. ಇದು ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆಗಳು. ಹಾಗೆ ಕಣ್ಣುಗಳನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಕಣ್ಣುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ದೃಷ್ಟಿ ಕಡಿಮೆ ಆಗೋದಿರ್ಬೋದು, ಕೆಲವರಿಗೆ ಬೆಳಕು ಮತ್ತೆ ಕತ್ತಲೆಗೆ ಸರಿಯಾಗಿ ಕಾಣಿಸೋದಿಲ್ಲ, ಬೆಳಕನ್ನು ನೋಡುವಾಗ ಕಣ್ಣು ಉರಿ ಬರ್ಬೋದು ಅಥವಾ ನೀರ್ ಬರೋದು, ಇಂಥ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗ್ತದೆ. ಇನ್ನು ಕಿವಿಗೆ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಈಗ ಕೆಲವರಿಗೆ ಬೇಗ ಕಿವುಡುತನ ಬರ್ಲಿಕ್ಕೆ ಶುರುವಾಗ್ತದೆ. ಕೆಲವರು ಬೇಗ ಅಂದ್ರೆ ಒಂದು 40 year ಅಲ್ಲೇ ಶುರುವಾಗ್ತದೆ. ಒಂದು ಅವರಿಗೆ ಕರೆದಿದ್ದೆ ಕೇಳೋದಿಲ್ಲ, ಮಾತಾಡಿದ್ದೆ ಕೇಳೋದಿಲ್ಲ, ಒಂದು 4 ಸರಿ ಹೇಳ್ಬೇಕಾಗುತ್ತೆ. ಈ ರೀತಿ ಕಿವುಡುತನ ಅವರಿಗೆ ಬರ್ಲಿಕ್ಕೆ ಶುರುವಾಗ್ತದೆ. ಇನ್ನು ಬಾಯಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂತ ಹೇಳಿದ್ರೆ, ಪದೇ ಪದೇ ಅವರು ಆಲ್ಕೋಹಾಲ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೋಂಕುಗಳು, ಈ ಹಲ್ಲಿನಲ್ಲಿ ಸೋಂಕುಗಳು ಬರ್ತದೆ, ಹಲ್ಲು ಬೇಗನೆ ಬಿದ್ದು ಹೋಗ್ತದೆ, ಹಲ್ಲುಗಳು ಜಾರಿ ಹೋಗುವಂಥದ್ದು, ಇದು ಜಾಸ್ತಿಯಾಗಿ ನಾವು ನೋಡ್ತೀವಿ. ಇನ್ನು ಒಸಡಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂತ ಹೇಳಿದ್ರೆ, ಒಸಡಿನಲ್ಲಿ ನೋವು ಬರೋದು ಅಥವಾ ರಕ್ತ ಸ್ರಾವ ಆಗುವಂಥದ್ದು ಇರ್ಬೋದು, ಅಥವಾ ಬಾಯಿ ಒಂಥರ ದುರ್ವಾಸನೆ ಬರೋದು, ಕೆಟ್ಟ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಅವರಿಗೆ ವಾಸನೆಗಳು ಬರ್ಲಿಕ್ಕೆ ಶುರುವಾಗುತ್ತೆ ಈ ಒಂದು ಒಸಡು ಸಮಸ್ಯೆಗಳಲ್ಲಿ. ಹಾಗೆ ನಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ. ಇನ್ನು ಕೆಲವು ಸರಿ ಈ ಒಂದು ಆಲ್ಕೋಹಾಲ್ ಮಾಡ್ಕೊಂಡಾಗ ಅವ್ರು ಹೇಳ್ತಾರೆ, ಹೆಂಡತಿ ಮಾಡಿರುವಂತ ಅಡಿಗೆಗಳು ರುಚಿ ಇಲ್ಲ, ಟೇಸ್ಟ್ ಇಲ್ಲ, ಅದು ಒಂದು ಉಪ್ಪು ಇಲ್ಲ, ಖಾರ ಇಲ್ಲ ಅಂತ. ಅದು ಏನಂತ ಹೇಳಿದ್ರೆ, ಅವರು ನಾಲಿಗಳು ದಪ್ಪ ಆಗೋದು ಅಥವಾ ನಾಲಿಗೆಯಲ್ಲಿ ಹುಣ್ಣಾಗೋದು, ಇದರಿಂದ ಅವರಿಗೆ ಸರಿಯಾಗಿ ಉಪ್ಪು, ರುಚಿ ಅಥವಾ ಹುಳಿ ಯಾವುದು ಕೂಡ ಗೊತ್ತಾಗೋದಿಲ್ಲ. ಸೊ ಇದು ನಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗ್ತದೆ. ಹಾಗೆ ರಕ್ತನಾಳಗಳು ಸಂಬಂಧಪಟ್ಟ ಸಮಸ್ಯೆಗಳು ಬರುವಂತದ್ದು. ಉದಾಹರಣೆಗೆ ವಿಪರೀತ ಈಗ ಸಿಗರೇಟ್ ಇರ್ಬೋದು ಅಥವಾ ಆಲ್ಕೋಹಾಲಿಕ್ ಇರ್ಬೋದು ಮಾಡುವವರಲ್ಲಿ ಸ್ಟ್ರೋಕ್ಗಳು ಜಾಸ್ತಿಯಾಗಿ ಬರ್ಲಿಕ್ಕೆ ಶುರುವಾಗ್ತದೆ ಅಂತ ಹೇಳಿದ್ರೆ, ರಕ್ತನಾಳಗಳು ಹೆಪ್ಪುಗಟ್ಟಿ ಮೆದುಳಲ್ಲಿ ಹೆಪ್ಪುಗಟ್ಟಿ ಸ್ಟ್ರೋಕ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು, ಶ್ವಾಸಕೋಶ ನಿಮೋನಿಯಾ ಅಂತ ನೀವು ಕೇಳಿರ್ಬೋದು, ನಿಮೋನಿಯಾ ಅಂದ್ರೆ ಶ್ವಾಸಕೋಶದ ಕ್ಯಾನ್ಸರ್ಗಳು ಬರುವಂತದ್ದು, ಇಂಥ ಸಮಸ್ಯೆಗಳು ಕೂಡ ಈ ಒಂದು ಆಲ್ಕೋಹಾಲ್ ಇಂದ ಬರ್ತದೆ. ಮೂತ್ರಪಿಂಡಗೆ ಸಂಬಂಧಪಟ್ಟ ಸಮಸ್ಯೆಗಳು, ಈಗ ಕಿಡ್ನಿ ಫೈಲಿಯರ್ ಆಗೋದು, ಕಿಡ್ನಿ ಹಾಳಾಗ್ತದೆ, ಕಿಡ್ನಿ ಸರಿಯಾಗಿ ನೀರನ್ನ ಅಥವಾ ನೀವೇನ್ ಲಿಕ್ವಿಡ್ ತಗೊಳ್ತೀರ ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಆಗದೆ ಕಿಡ್ನಿ ಫೈಲಿಯರ್ ಆಗುವಂತ ಚಾನ್ಸ್ಗಳು ಈ ಒಂದು ಆಲ್ಕೋಹಾಲ್ ಅಲ್ಲಿ ನಾವು ನೋಡ್ತೀವಿ. ಇನ್ನು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರ್ತದೆ ಅಂತ ಹೇಳಿದ್ರೆ, ಸಡನ್ಲಿ ಈಗ ಕೆಲವರು ಮೂಳೆಗಳು ಬಿದ್ದು ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ
ಮೂಳೆಗಳು ಸರಿ ಆಗೋದಿಲ್ಲ, ಬೇಗ ಗುಣ ಆಗೋದಿಲ್ಲ. ಆವಾಗ ಸ್ವಲ್ಪ ಕುಡಿತಾರೆ, ಅವ್ರಿಗೆ ನೋವು ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ಈ ಬೇಗ ಹೀಲ್ ಆಗುವಂತ ಸಮಸ್ಯೆಗಳು ಇದಾಗ್ತದೆ, ಶುರುವಾಗ್ತದೆ ಇದರಲ್ಲಿ. ಹಾಗೆ ಬಲಹೀನತೆಗಳು ಬರುವಂತದ್ದು, ಬೇಗ ಸುಸ್ತಾಗುವಂಥದ್ದು, ಬೇಗ ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಅಯ್ಯೋ ನನಗೆ ಸುಸ್ತಾಗುತ್ತೆ, ನನಗೆ ಕೂತ್ಕೊಳ್ಬೇಕು, ರೆಸ್ಟ್ ಬೇಕು. ಸೊ ಈ ತರ ಸಮಸ್ಯೆಗಳು ಬರ್ಲಿಕ್ಕೆ ಶುರುವಾಗ್ತದೆ. ಹಾಗೆ ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಬರ್ತದೆ. ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಾವು ಏನಂತ ಹೇಳ್ತೇವೆ, ನ್ಯೂರೋಪತಿ ಅಂತ ಕರೀತಾರೆ. ನ್ಯೂರೋಪತಿ ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿ ಚಪ್ಪಲ್ ಹಾಕಿದ್ರು ಕೂಡ ಚಪ್ಪಲ್ ಇಲ್ಲದೆ ಮುಳ್ಳಿನಲ್ಲಿ ನಡೆಯುವಂತ ಅನುಭವ ಅವನಿಗೆ ಆಗ್ಲಿಕ್ಕೆ ಶುರು ಆಗ್ತದೆ. ಇದನ್ನ ನಾವು ನ್ಯೂರೋಪತಿ ಅಂತ ಕರಿತೀವಿ. ಎಷ್ಟೋ ಸರ್ತಿ ಏನಾಗುತ್ತೆ, ಸಪೋರ್ಟ್ ಬೇಕಾಗತ್ತೆ ಅವರಿಗೆ. ಸಪೋರ್ಟ್ ಅಂದ್ರೆ ಕೈಯಲ್ಲಿ ಯಾರಾದ್ರೂ ಹಿಡ್ಕೊಳ್ಬೇಕು, ಇಲ್ಲ ಗೋಡೆ ಸಪೋರ್ಟ್ ಬೇಕಾಗತ್ತೆ. ಸೊ ಇದರಿಂದ ಅವರಿಗೆ ಬೇಗ ಸಮಸ್ಯೆಗಳ ಅಂದ್ರೆ ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ. ಇದು ನರಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಂತ ಹೇಳಿದ್ರೆ ಈ ಆಲ್ಕೋಹಾಲ್ ಅಂತ ಹೇಳುವಂಥದ್ದು ತಲೆ ಕೂದಲಿಂದ ಹಿಡಿದು ಕಾಲು ತನಕನೂ ಕೂಡ ಸಮಸ್ಯೆಗಳಿದೆ. ಇದು ಲಿವರ್ಗೆ ಮಾತ್ರ ತೊಂದರೆ ಮಾಡುವುದಲ್ಲ, ಪ್ರತಿಯೊಂದು ಭಾಗಗಳಿಗೂ ಕೂಡ ಈ ಒಂದು ಆಲ್ಕೋಹಾಲ್ ಸಮಸ್ಯೆಗಳು ಮಾಡ್ತದೆ. ಇನ್ನು ಕೆಲವರಲ್ಲಿ ಇದಿದೆ ಅಂತ ಹೇಳಿದ್ರೆ ಮದ್ಯ ವ್ಯಸನ ಮಾಡಿದವರು ಅಂತ ಹೇಳಿದ್ರೆ ಅವರಿಗೆ ಈ ಟಿವಿಯಲ್ಲಿ ನೋಡ್ಬೋದು ಕೆಲವು ಎಂತ ಹೇಳಿದ್ರೆ ಅಂದ್ರೆ ಪುಡಿಗಳನ್ನ ಹಾಕಿ ಕೊಟ್ರೆ ಸರಿ ಆಗ್ತದೆ, ಪುಡಿಗಳನ್ನ ಹಾಕಿ ಕೊಟ್ರೆ ಆಲ್ಕೋಹಾಲ್ ಅನ್ನ ನಿಲ್ಲಿಸ್ತಾರೆ. ಖಂಡಿತವಾಗ್ಲೂ ಆ ರೀತಿ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿಯ ಸಮಸ್ಯೆಗಳು ಆಗಿರುವುದಿಲ್ಲ. ನಾನು ಹೇಳಿದ್ದೀನಿ ಅವಾಗ ಸಾಮಾಜಿಕ ಮದ್ಯಪಾನಿ ಆಗಿರ್ಬೋದು, ಅಥವಾ ವೊಕೇಶನಲ್ ಡ್ರಿಂಕರ್ ಆಗಿರ್ಬೋದು, ಬಿಂಜ್ ಪ್ಯಾಟರ್ನ್ ಆಲ್ಕೋಹಾಲ್ ಆಗಿರ್ಬೋದು, ಅಥವಾ ಆಲ್ಕೋಹಾಲ್ ಅವಲಂಬಿತನಾಗಿರ್ಬೋದು. ಇದರಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಕೆಲವರಿಗೆ ಏನಂತ ಹೇಳಿದ್ರೆ ಲಿವರ್ ಸಮಸ್ಯೆ ಆಗಿರ್ತದೆ, ಕೆಲವರಿಗೆ ಕಿಡ್ನಿ ಸಮಸ್ಯೆ ಆಗಿರ್ತದೆ, ಕೆಲವರಿಗೆ ಶುಗರ್ ವೇರಿಯೇಷನ್ ಇರ್ತದೆ, ಶುಗರ್ ಜಾಸ್ತಿ ಇರ್ತದೆ, ಇನ್ನು BP ಸಮಸ್ಯೆ ಇರ್ತದೆ, ಹಾರ್ಟ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ತದೆ. ಸೊ ಇದಕ್ಕೋಸ್ಕರ ಆಸ್ಪತ್ರೆಗಳಿಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿಕೊಂಡು ನಂತರ ಅದಕ್ಕೆ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕು ಹೊರತು ಅವರಿಗೆ ಮನ್ಸು ಬಂದಾಗೆ ಅಥವಾ ಏನಂತ ಹೇಳಿದ್ರೆ ಅಥವಾ ಟಾನಿಕ್ ತಗೊಳ್ಳೋದು ಅಥವಾ ಪುಡಿಗಳನ್ನ ಹಾಕೋದು, ಇದರಿಂದ ಯಾವುದೇ ರೀತಿಯ ಪರಿಣಾಮಗಳು ಆಗೋದಿಲ್ಲ. ಇದರಿಂದ ಏನು ಯೂಸ್ ಇಲ್ಲ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಇನ್ನು ಕೆಲವರು ಹೇಳ್ತಾರೆ ಏನಂತ ಹೇಳಿದ್ರೆ ಗೊತ್ತಿಲ್ಲದ ಮಾತ್ರೆಯನ್ನ ಕೊಡಿ, ಗೊತ್ತಿಲ್ಲದ ಮಾತ್ರೆಯನ್ನ ಕೊಟ್ಟೇನಾಗುತ್ತೆ ಅಂತ ಹೇಳಿದ್ರೆ ಅವನು ಕುಡಿಯೋದು ಬಿಡ್ತಾನೆ. ಖಂಡಿತವಾಗ್ಲೂ ಈ ತರ ಮಾಡೋದ್ರಿಂದ ಕೆಲವು ಮಾತ್ರೆಗಳಿದೆ, ಈ ಒಂದು ಮದ್ಯಪಾನಕ್ಕೆ ಸಂಬಂಧಪಟ್ಟ ಮಾತ್ರೆಗಳು ಒಂದು ಆಂಟಿ ಕ್ರೇವಿಂಗ್ ಡ್ರಗ್ಸ್ ಅಂತ ನಾವು ಕರಿತೀವಿ. ಆಂಟಿ ಕ್ರೇವಿಂಗ್ ಡ್ರಗ್ಸ್ ಅಂತ ಹೇಳಿದ್ರೆ ಆಸೆಯನ್ನ ಕಡಿಮೆ ಮಾಡುವಂತ ಮಾತ್ರೆಗಳು. ಉದಾಹರಣೆ ಕೆಲವು ಮಾತ್ರೆಗಳಿದೆ, ಡೈಸಲ್ಫೆರಮ್ ಅಂತ ಇರ್ಬೋದು, ನಾಲ್ಟಾಕ್ಸಾನ್ ಅಂತ ಇದೆ. ಸೊ ಈ ಮಾತ್ರೆಗಳಲ್ಲಿ ಏನಂತ ಹೇಳಿದ್ರೆ ವೈದ್ಯರ ಸಲಹೆ ಇಲ್ಲದೆ ಮಾತ್ರೆಗಳನ್ನ ತಗೊಳ್ಲಿಕ್ಕಿಲ್ಲ. ಈಗ ಡೈಸಲ್ಫೆರಮ್ ಅಂತ ಮಾತ್ರೆ ಇದೆ. ಈ ಡೈಸಲ್ಫೆರಮ್ ಮಾತ್ರೆ ಅಂತ ಹೇಳುವಂಥದ್ದು ರೋಗಿಯ ಒಪ್ಪಿಗೆ ಇದ್ದು ಈ ಮಾತ್ರೆಯನ್ನು ಕೊಡಬೇಕು, ರೋಗಿ ಹಾಗೂ ಮನೆಯ ಒಪ್ಪಿಗೆ ಇದ್ದು. ಇಲ್ಲ ಅಂದ್ರೆ ಈ ಮಾತ್ರೆಗಳನ್ನ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗತ್ತೆ. ಎಲ್ಲಾದ್ರೂ ಈ ಮಾತ್ರೆ ತಕೊಂಡು ಆ ವ್ಯಕ್ತಿ ಕುಡಿದ್ರೆ ವಿಪರೀತ ವಾಂತಿ ಆಗುದು, ಬಾಯಿ ಒಂಥರ ಸ್ಮೆಲ್ ಬರುವಂತದಿರ್ಬೋದು, ಚಕ್ಕರ್ ಬರೋದಿರ್ಬೋದು, ಅಥವಾ ಜ್ವರಗಳು ಬರೋದಿರ್ಬೋದು. 1 ಅಥವಾ 2% ವ್ಯಕ್ತಿ ಸಾಯುವಂತ ಚಾನ್ಸಸ್ ಇರ್ತದೆ ಈ ಮಾತ್ರೆ ತಕೊಂಡು ಆಲ್ಕೋಹಾಲ್ ಅನ್ನ ಕುಡಿದ್ರೆ. ಇಲ್ಲ ಅಂದ್ರೆ ಏನು ಸಮಸ್ಯೆಗಳು ಆಗುದಿಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಮಾತ್ರೆ ಆಲ್ಕೋಹಾಲಿಕ್ ಸಂಬಂಧಪಟ್ಟ ಮಾತ್ರೆಗಳನ್ನು ತಗೊಳ್ಳುವಾಗ ಮನೋವೈದ್ಯರ ಸಲಹೆಯನ್ನು ತಕೊಂಡು ಮಾತ್ರೆಯನ್ನು ತಗೊಳ್ಬೇಕು ಹೊರತು ಅವರ ಮನಸ್ಸಿಗೆ ಬಂದಾಗಿ ಮಾತ್ರೆಗಳನ್ನ ತಗೊಳ್ಲಿಕ್ಕಿಲ್ಲ. ಇದು ನಾವು ಟ್ರೀಟ್ಮೆಂಟ್ ಇದು ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಆಸ್ಪತ್ರೆ ಬಂದಾಗ ಮೊದಲು ಆ ವ್ಯಕ್ತಿ ಆಲ್ಕೋಹಾಲ್ ಮಾಡಿರ್ತಾನೆ. ಆಲ್ಕೋಹಾಲ್ ಮಾಡಿದಂತ ವ್ಯಕ್ತಿಗೆ ಡಿಟಾಕ್ಸ್ ಮಾಡುವಂಥದ್ದು, ಅವನ ರಕ್ತದಲ್ಲಿ ಆಲ್ಕೋಹಾಲ್ ಪ್ರಮಾಣ ಇರ್ತದಲ್ಲ ಅದನ್ನ ಏನ್ ಮಾಡುದು ಅಂತ ಹೇಳಿದ್ರೆ ಡಿಟಾಕ್ಸ್ ಅಂತ ಮಾತ್ರೆಗಳನ್ನ ಹಾಕಿ ಇದು ಆಲ್ಕೋಹಾಲ್ ಅನ್ನ ಅವರ ದೇಹದಲ್ಲಿರುವ ಆಲ್ಕೋಹಾಲ್ ಅನ್ನು ತೆಗೆಯುವಂಥದ್ದು ಇರ್ಬೋದು. ಹಾಗೆ ನಂತರ ಅವನಿಗೆ ಏನಾದ್ರೂ ತೊಂದರೆ ಇದೆ, ಮಾನಸಿಕ ತೊಂದರೆ ಇದೆಯಾ ಅಥವಾ ದೈಹಿಕ ಸಮಸ್ಯೆಗಳಿದೆಯಾ, ಇದು 1 by 1 ಸ್ಟೆಪ್ಸ್ ಆಗಿ ಮಾಡುವಂಥದ್ದು ಹೊರತು ಒಮ್ಮೆಲೆ ಇದು ಸರಿ ಆಗುದಿಲ್ಲ. ಕೆಲವರಿಗೆ ಯೋಚನೆ ಇರ್ತದೆ, ಸೊ 2 ದಿನದಲ್ಲಿ ಇವನನ್ನು ನಾವು ಕರ್ಕೊಂಡು ಹೋಗ್ತೀವಿ. ಖಂಡಿತವಾಗ್ಲೂ ಇದು 14 ದಿನ ತೋರಿಸಿರ್ತದೆ ನಮ್ಮ ಆಸ್ಪತ್ರೆಯಲ್ಲಿ. ಕರೆಕ್ಟ್ ಆಗಿ ಅದು ಅಂದ್ರೆ 14 ದಿನ ಅಂತ ಹೇಳಿದ್ರೆ ಫಸ್ಟ್ ಡಿಟಾಕ್ಸ್ ಮಾಡೋದು, ಮತ್ತೆ ಅವನ ಅಸೆಸ್ಮೆಂಟ್ ಮಾಡೋದು, ಬೇರೆ ರೀತಿಯ ಮಾನಸಿಕ ತೊಂದರೆ ಇದೆಯಾ ಅಥವಾ ದೈಹಿಕ ಸಮಸ್ಯೆ ಇದೆಯಾ ಅಥವಾ ಇನ್ಯಾವುದೇ ರೀತಿಯ ಇಂಟರ್ಪರ್ಸನಲ್ ಅಥವಾ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅದನ್ನ ನೋಡಿ ನಂತರ ಅವನಿಗೆ ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಮಾಡಿ ಮತ್ತೆ ಅವನು ಯಾವ ಸ್ಟೇಜಲ್ಲಿ ಇದ್ದಾನೆ, ಕುಡಿಯುವ ಬಿಡುವಂತ ಸ್ಟೇಜಲ್ಲಿ ಇದ್ದಾನ ಅಥವಾ ಅವನು ಮನೆಗೆ ಹೋದ್ರೆ ಕುಡಿಯುವಂತ ಚಾನ್ಸಸ್ ಇದೆ. ಮೋಟಿವೇಶನ್ ಅಂತ ನಾವು ಏನ್ ಹೇಳ್ತೀವಲ್ಲ, ಮೋಟಿವೇಶನ್ ಲೆವೆಲ್ ಅನ್ನ ಚೆಕ್ ಮಾಡ್ತೀವಿ. ಮೋಟಿವೇಶನ್ ಲೆವೆಲ್ ಅವ್ನು ಸರಿಯಾಗಿದ್ರೆ ಮತ್ತೆ ನಾವು ಮನೆಯವರಿಗೆ ಹೇಳ್ತೀವಿ ಈ ವ್ಯಕ್ತಿನ ನಾವು ಮನೆಗೆ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ಲಿ, ಅವ್ನಿಗೆ ಸ್ವಲ್ಪ ಮೋಟಿವೇಶನ್ ಬರ್ಲಿ ಅಂತ. ಸೊ ಇದನ್ನ ಯಾಕೆ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಇಲ್ಲಾಂದ್ರೆ ನೀವು ಸಡನ್ ಆಗಿ ಈಗ
ಕೆಲವರು ಬರುವಾಗ 14 ದಿನ ಇರ್ಲಿ ಅಂತ ಬರ್ತಾರೆ, ಮತ್ತೆ 2 ದಿನಕ್ಕೆ ಕರ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಅದು ಏನಂತ ಹೇಳಿದ್ರೆ ಅಷ್ಟು ಚಿಕಿತ್ಸೆಗಳು ಫಲಕಾರಿ ಆಗೋದಿಲ್ಲ. ನೀವು ಕರೆಕ್ಟ್ ಆಗಿ ಚಿಕಿತ್ಸೆಯನ್ನ ಕೊಡ್ಬೇಕಾದ್ರೆ ಮನೆಯವರು ಕೂಡ ಇದನ್ನ ತಿಳ್ಕೊಳ್ಬೇಕು. ಇದು ಬೇಕಂತ ಮಾಡುವಂಥದ್ದಲ್ಲ, ಇದು ಒಂದು ಕಾಯಿಲೆ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಏನಾದ್ರೂ ನಿಮ್ಗೆ ಕ್ವಶನ್ಗಳು ಅಥವಾ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಆಲ್ಕೋಹಾಲ್ಗೆ ಸಂಬಂಧಪಟ್ಟಿದ್ದು. ಸ್ನೇಹಿತರೆ, ಈಗ ಯಾರಿಗಾದ್ರೂ ಈ ಕಾರ್ಯಕ್ರಮದ ಬಗ್ಗೆ ಇಷ್ಟೊತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮದ ಬಗ್ಗೆ ಆದ್ರೂ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಸ್ಟಾರ್ ಮತ್ತೆ 6 ಅನ್ನು ಒತ್ತೋದ್ರ ಮೂಲಕ ನೀವು ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಇಷ್ಟೊತ್ತರೆಗೆ ಶ್ರೀ ನಾಗರಾಜ್ ಪಿಪಿ ಅವರು ನಮಗೆ ಮದ್ಯವ್ಯಸನದ ಕುರಿತಾದ ಅಪನಂಬಿಕೆಗಳು ಮತ್ತು ನಿಜಾಂಶಗಳು ಎಂಬ ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ. ಆದ್ರಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆ ಇರ್ಬೋದು ಅಥವಾ ನಿಮ್ಗೆ ಮದ್ಯ ಮತ್ತು ಮಾದಕದ ವ್ಯಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಚಾರಗಳು ಆದರೂ ಸಹ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ನಮ್ಮ ಇವತ್ತಿನ ನಮ್ಮ ಈ ಕರೆಯಲ್ಲಿ ಲಭ್ಯವಿರ್ತಕ್ಕಂತಹ ನಮ್ಮ ಆಸ್ಪತ್ರೆಯ ತಜ್ಞ ವೈದ್ಯರು ಅಥವಾ ಆಪ್ತ ಸಮಾಲೋಚಕರು ನಿಮ್ಮ ಪ್ರಶ್ನೆಗೆ ಸಾಧ್ಯವಾದಷ್ಟು ಉತ್ತರಿಸುವ ಪ್ರಯತ್ನ ಪಡ್ತಾರೆ. ಅದರಿಂದ ದಯವಿಟ್ಟು ನೀವು ಈ ಮಾದಕ ಮತ್ತು ಮದ್ಯ ವ್ಯಸನದ ಕುರಿತು ಯಾವುದೇ ರೀತಿಯ ಒಂದು ಪ್ರಶ್ನೆಗಳನ್ನು ಸಹ ನಮ್ಮ ಮುಂದೆ ಇಡ್ಬೋದು. ಹಾಗೆ ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಮುಜುಗರ ಅಂತಾದ ಪಕ್ಷದಲ್ಲಿ ನೀವು ನಿಮ್ಮ ಹೆಸರನ್ನ ಹೇಳದೆ ನಿಮ್ಮ ಗುರುತನ್ನು ಗೌಪ್ಯವಾಗಿಟ್ಟುಕೊಂಡೇ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಹಾಗೂ ನಿಮ್ಮ ಪ್ರಶ್ನೆಗೆ ನಿಮ್ಮ ವಿವರಗಳನ್ನು ನಾವು ಸಂಗ್ರಹಿಸುವುದಿಲ್ಲ ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಸ್ಟಾರ್ ಮತ್ತು 6 ಅನ್ನು ಒತ್ತುವುದರ ಮೂಲಕ ನೀವು ಪ್ರಶ್ನೆಯನ್ನು ಕೇಳಬಹುದು. ಆಗ ನಿಮ್ಮ ಮಾತು ನಿಮ್ಗೆ ಕೇಳಿಸುತ್ತೆ. ಮೊದಲು ಹಲೋ ಹೇಳಿ, ಸ್ಟಾರ್ 6 ಅನ್ನು ಒತ್ತಿ ಹಲೋ ಹೇಳಿ ತಕ್ಷಣ ನಿಮ್ಮ ಮಾತು ಕೇಳಿಸುತ್ತೆ. ನೀವು ಪ್ರಶ್ನೆಯನ್ನ ಕೇಳಬಹುದು. ಆದಷ್ಟು ಪ್ರಶಾಂತ ಪರಿಸರದಲ್ಲಿ ಇದ್ದು ಪ್ರಶ್ನೆಯನ್ನ ಕೇಳಬೇಕು ಅಂತ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೇನೆ. ಹಾಗೆ ನಂತರದಲ್ಲಿ ನೀವು ಮತ್ತೆ ಸ್ಟಾರ್ 6 ಅನ್ನು ಒತ್ತೋದ್ರ ಮೂಲಕ ನಿಮ್ಮನ್ನು ನೀವು ಮ್ಯೂಟ್ ಮಾಡ್ಕೋಬಹುದು. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಸ್ನೇಹಿತರೆ, ಇದು ಈಗ ನಿಮ್ಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ರೆ ಸಹ ನೀವು ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ಸಂಪರ್ಕಿಸಿ ನೀವು ನಿಮ್ಮ ಹೆಚ್ಚಿನ ವಿವರ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರಗಳು ಅಥವಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರಗಳು ಸಂಗ್ರಹಿಸಬಹುದು. ಹಾಗೆ ನಮ್ಮ ಆಸ್ಪತ್ರೆ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೇನೆ. ಆಸ್ಪತ್ರೆ ಸಂಪರ್ಕ ಸಂಖ್ಯೆಗೆ ನೀವು ಸಂಪರ್ಕಿಸಿ ಹೆಚ್ಚಿನ ವಿವರಗಳನ್ನ ಪಡ್ಕೋಬಹುದು. ದಯವಿಟ್ಟು ಆ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 9242 8212 ಇನ್ನೊಮ್ಮೆ ಹೇಳ್ತೇನೆ, 9242 8212 ಇದು ನಮ್ಮ ಆಸ್ಪತ್ರೆಯ ಸಂಪರ್ಕ ಸಂಖ್ಯೆ. ಇದಕ್ಕೆ ನೀವು ಸಂಪರ್ಕಿಸೋದ್ರ ಮೂಲಕ ನೀವು ಈ ಕಾರ್ಯಕ್ರಮದ ಬಗ್ಗೆ ಅಥವಾ ಮದ್ಯ ಮತ್ತು ಮಾದಕ ವ್ಯಸನದ ಬಗ್ಗೆ ಹೆಚ್ಚಿನ ವಿವರಗಳನ್ನ ಪಡ್ಕೋಬಹುದು. ಹಾಗೆ ಸ್ನೇಹಿತರೆ, ಪ್ರಯೋಗಗಳಿಗೆ ಸ್ಮಾರಕ ಆಸ್ಪತ್ರೆ ಉಡುಪಿ ವತಿಯಿಂದ 24 ಗಂಟೆಗಳ ತುರ್ತು ವೈದ್ಯಕೀಯ ಸಹಾಯಕ್ಕಾಗಿ ವೈದ್ಯಕೀಯ ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ಇದರಲ್ಲಿ ನೇರವಾಗಿ ನಿಮ್ಮ ತಜ್ಞ ವೈದ್ಯರೇ ಮಾತಿಗೆ ಸಿಗ್ತಾರೆ. ಮದ್ಯ ಮತ್ತು ಮಾದಕ ದ್ರವ್ಯದ ಪರಿಣಾಮದಿಂದಾಗಿ ತುರ್ತು ಪರಿಸ್ಥಿತಿ ಉಂಟಾದಲ್ಲಿ ಹಾಗೆ ಚಿಕಿತ್ಸೆ ಪಡೆಯುತ್ತಿರೋ ರೋಗಿಗಳಿಗೆ ಮಾತ್ರೆಗಳ ಬಗೆಗಿನ ಅನುಮಾನ ಆತಂಕಗಳಾಗಿದ್ದರೆ ಪ್ರಶ್ನೆಗಳಿದ್ದರೆ ನೀವು ಯಾವುದೇ ಸಮಯದಲ್ಲಿ ಆಸ್ಪತ್ರೆಯನ್ನ ಸಂಪರ್ಕಿಸಬಹುದು. ಆದ್ರೆ ಇದು ವೈದ್ಯಕೀಯ ಸಹಾಯಕ್ಕಾಗಿ ಇರ್ತಕ್ಕಂಥ ತುರ್ತು ಸಹಾಯವಾಣಿ ಆದ್ರಿಂದ ಅಪಾಯಿಂಟ್ಮೆಂಟ್ ಇಂತಹ ಒಂದು ಅಥವಾ ಎನ್ಕ್ವೈರಿ ತರದ ವಿಚಾರಗಳಿಗೆ ದಯವಿಟ್ಟು ಸಂಪರ್ಕಿಸಬೇಡಿ. ಇದು ತುರ್ತು ಸಹಾಯವಾಣಿ ಅಂದ್ರೆ ಹೆಲ್ಪ್ ಲೈನ್ ನಂಬರ್ ಅಂತಾರಲ್ಲ, ಮೆಡಿಕಲ್ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್. ತೀರಾ ಎಮರ್ಜೆನ್ಸಿ ಆದಂತ ಸಂದರ್ಭದಲ್ಲಿ ಮಾತ್ರ ನೀವು ಈ ಒಂದು ಸಂಖ್ಯೆಯನ್ನ ಉಪಯೋಗಿಸಬಹುದು ಅಂತ ಈ ಮೂಲಕ ಹೇಳ್ತೇನೆ ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಆಸ್ಪತ್ರೆಯಲ್ಲಿ ಅನೇಕ ಸೇವೆಗಳು ಲಭ್ಯ ಇದೆ. ವೃದ್ಧರಿಗಾಗಿ ಹಗಲುಗಾರೆ ಆರೈಕೆ ಕೇಂದ್ರದ ವ್ಯವಸ್ಥೆ ಇದೆ. ವೃದ್ಧರ ದೀರ್ಘಕಾಲೀನ ಒಳರೋಗಿ ದಾಖಲಾತಿ ವ್ಯವಸ್ಥೆ ಇದೆ. ಹೀಗೆ ನಮ್ಮ ಆಸ್ಪತ್ರೆಯ ಅನೇಕ ಸೌಲಭ್ಯಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ಸ್ನೇಹಿತರೆ,
ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ಬೋದು. ಇಲ್ಲ ಅಂದ್ರೆ ಪ್ರಶ್ನೆಗೆ ಯಾರಿಗಾರು ಪ್ರಶ್ನೆಗಳಿದ್ರೆ ದಯವಿಟ್ಟು ಈಗ ನಿಮ್ಮ ಪ್ರಶ್ನೆಯನ್ನು ಸ್ಟಾರ್ ಸಿಕ್ಸ್ ಒತ್ತೋದ್ರ ಮೂಲಕ ಕೇಳಬಹುದು. ಇನ್ನೊಂದೆರಡು ನಿಮಿಷಗಳ ಕಾಲ ಕಾಲಾವಕಾಶ. ಸ್ನೇಹಿತರೆ, ನಿಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಪ್ರಶ್ನೆಗಳಿಲ್ಲ ಅಂದ್ರೆ ಆ, ಈ ಈ ಕಾರ್ಯಕ್ರಮವನ್ನ ಮುಗಿಸೋ ಕಡೆ ನಾವು ಹೋಗ್ಬೋದು. ಆದ್ರಿಂದ ಇವತ್ತಿನ ಒಂದು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಹಾಗೂ ಕಮಲೆ ಬಾಳಿಗ ಚಾರಿಟಬಲ್ ಟ್ರಸ್ಟ್ ಮುಂಬೈ ಇವರು ಜಂಟಿಯಾಗಿ ಆಯೋಜಿಸ್ತಾ ಇರ್ತಕ್ಕಂತಹ ಮದ್ಯ ಮತ್ತು ಮಾದಕ ದ್ರವ್ಯ ವಿರುದ್ಧ ವಾರಕ್ಕೊಮ್ಮೆ ನೇರ ಫೋನ್ ಕಾರ್ಯಕ್ರಮದ 72ನೇ ಕಂತಿನ ಅಂತಿಮ ಘಟ್ಟಕ್ಕೆ ನಾವೆಲ್ಲ ತಲುಪಿದ್ದೇವೆ. ಇವತ್ತಿನ ದಿವಸ ನಮಗೆ ಶ್ರೀಯುತ ನಾಗರಾಜ್ ಟಿ.ಪಿ. ಅವರು ಪ್ರಬಂಧಕರು ಹಾಗೂ ಆ, ಆಪ್ತ ಸಮಾಲೋಚಕರು, ಅಭಯ ಪುನರ್ವಸತಿ ಕೇಂದ್ರ, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರು ಈ ಕಾರ್ಯಕ್ರಮಕ್ಕೆ ಬಂದು ಮದ್ಯವ್ಯಸನದ ಬಗ್ಗೆ ಇರುವ ಅಪನಂಬಿಕೆಗಳು ಮತ್ತು ನಿಜಾಂಶಗಳು ಎಂಬ ವಿಚಾರದ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆಗೆ ಇಷ್ಟೊತ್ತು ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿರೋದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ.